ಪೊಲೀಸ್ ಇಲಾಖೆಯಲ್ಲಿ ನಿಷ್ಠಾವಂತ ಅಧಿಕಾರಿಯಾಗಿದ್ದಂತಹ ಹುತಾತ್ಮ IPS ಅಧಿಕಾರಿ ಮಲ್ಲಿಕಾರ್ಜುನ್ ಬಂಡೆ ಅವರ ಜೀವನಾಧಾರಿತ ಸಿನಿಮಾ ಇದು. ಹಾಗಾಗಿ ಮಲ್ಲಿಕಾರ್ಜುನ್ ಬಂಡೆಯವರ ಇಡೀ ಜೀವನ ನಮ್ಮಂತಹ ಪ್ರತಿಯೊಬ್ಬರಿಗೂ ಯಾವ ರೀತಿಯಾಗಿ ಸ್ಫೂರ್ತಿಯನ್ನ ನೀಡಬಹುದು ಅನ್ನೋದಕ್ಕೆ ಉದಾಹರಣೆಯಾಗಿ ನಮ್ಮ ಸಿನಿಮಾ ನಿಮ್ಮೆಲ್ಲರ ಮುಂದೆ ಬರೋದಕ್ಕೆ ಸಿದ್ಧವಾಗಿ ನಿಂತಿದೆ. ಖುಷಿ ವಿಷಯ ಅಂದ್ರೆ ಕನ್ನಡದಲ್ಲಿ ಮಾತ್ರ ಅಲ್ಲ, ಕರ್ನಾಟಕದ ಜನತೆಗೆ ಮಲ್ಲಿಕಾರ್ಜುನ್ ಬಂಡೆಯವರ ಪರಿಚಯ ಖಂಡಿತವಾಗಿಯೂ ಇದೆ. ಆದ್ರೆ ಮತ್ತಷ್ಟು ಆಳದಲ್ಲಿ ನಮ್ಗೆ ಪರಿಚಯ ಆಗೋದ್ರ ಜೊತೆಗೆ ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಹಾಗೂ ಹಿಂದಿ 5 ಭಾಷೆಗಳಲ್ಲಿ ನಮ್ಮ ಬಂಡೆ ಸಾಹೇಬ್ ಸಿನಿಮಾ ನಿಮ್ಮ ಮುಂದೆ ಬರ್ತಾ ಇದೆ. ಹಾಗಾಗಿ ಮೊದಲನೇದಾಗಿ ಚಿತ್ರತಂಡಕ್ಕೆ ಮತ್ತೊಮ್ಮೆ ಪ್ರೀತಿಯ ಶುಭಾಶಯಗಳನ್ನ ತಿಳಿಸ್ತಾ ನೇರವಾಗಿ ನಾವು ನೀವೆಲ್ಲರೂ ಕಾಯ್ತಾ ಇರುವಂತಹ ನಮ್ಮ ಸಿನಿಮಾದ ಟೀಸರ್ ಅನ್ನ ಅನಾವರಣ ಮಾಡುವಂತಹ ಸಮಯ. ಟೀಸರ್ ಲಾಂಚ್ ಮಾಡೋದಕ್ಕೆ ನಮ್ಮೊಂದಿಗಿದ್ದಾರೆ ನಮ್ಮ ಹೆಮ್ಮೆಯ ಸ್ಯಾಂಡಲ್ವುಡ್ ನ ಅಧ್ಯಕ್ಷ. ದಯವಿಟ್ಟು ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಒನ್ ಅಂಡ್ ಓನ್ಲಿ ಶರಣ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಪ್ರೀತಿಯಿಂದ ವಿನಂತಿಸ್ತಾ ಇದ್ದೀನಿ. ನಮ್ಮೆಲ್ಲರ ಹೆಮ್ಮೆಯ ಇದೀಗ ನೇರವಾಗಿ ಟೀಸರ್ ಲಾಂಚ್ ಅಂತ ಹೇಳಿ ಅನೌನ್ಸ್ ಮಾಡ್ತಾರೆ ನಮ್ಮ ಪ್ರೀತಿಯ ಶರಣ್ ಸರ್. ಒನ್ಸ್ ಅಗೇನ್ ಹಾರ್ಟ್ಲಿ ವೆಲ್ಕಮ್ ಸರ್ ನಮ್ಮ ಇಡೀ ಚಿತ್ರತಂಡದ ಪರವಾಗಿ. ಇದೀಗ ನೀವು ಬಂಡೆ ಸಾಹೇಬ್ ಸಿನಿಮಾದ ಟೀಸರ್ ಅನ್ನ ಅನಾವರಣ ಮಾಡಬೇಕು. ಬಂಡೆ ಸಾಹೇಬ ಚಿತ್ರದ ಈಗ ನಾ ಜಾಸ್ತಿ ಮಾತಾಡಲ್ಲ, ಅಷ್ಟು ಮಾತುಗಳನ್ನ ಆಮೇಲೆ ಇಟ್ಕೊಂಡಿರ್ತೀನಿ ನಾನು. ಬಂಡೆ ಸಾಹೇಬ್ ಚಿತ್ರದ ಟೀಸರ್ ಲಾಂಚ್. ಗಾಡ್ ಬ್ಲೆಸ್ ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು. ಚಿನ್ಮಯ್. ಎಸ್ ಸರ್. ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಹೊಸ ತಂಡ ಗೊತ್ತಿರುವಂತಹ ಒಂದು ಕಥೆಯನ್ನ ಆಯ್ಕೆ ಮಾಡ್ಕೊಂಡಿರುವಂತದ್ದಿದೆ ಗೊತ್ತಾ. ಇವರ ಮೊದಲನೇ ಈ ಸಿನಿಮಾದ ಈ ತಂಡದ ಮೊದಲನೇ ಗೆಲುವು ಏನು ಅಂತಂದ್ರೆ ಇವರು ಆಯ್ಕೆ ಮಾಡ್ಕೊಂಡಿರುವಂತಹ ಸಬ್ಜೆಕ್ಟ್. ಈ ಸಬ್ಜೆಕ್ಟ್ ಅಲ್ಲಿ ಗೆದ್ದಿದ್ದಾರೆ. ಸೊ ಹಾಗಾಗಿ ಇವರ ಮೊದಲನೇ ಪ್ರಯತ್ನದಲ್ಲಿ ಅವರು ಕೈ ಹಾಕಿರುವಂತಹ ಏರಿಯಾ ಇದೆ ಗೊತ್ತಾ, ಅಲ್ಲಿ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳುವಂಥದ್ರಲ್ಲೇ ಅವ್ರು ಗೆದ್ದಿದ್ದಾರೆ ಅಂತಂದ್ರೆ ತಪ್ಪಾಗಲ್ಲ. ಏನಕ್ಕೆ ಅಂತ ಹೇಳ್ತೀನಿ ಕೇಳಿ. ಇದು ಗೊತ್ತಿರುವಂತಹ ನಡೆದಿರುವಂತಹ ಒಂದು ಘಟನೆಯ ಆಧಾರಿತವಾದಂತ ಸಿನಿಮಾ ಮಾಡುವಂತದ್ರಲ್ಲಿ ಇರುವಂತಹ ಜವಾಬ್ದಾರಿ ಇದೆ ಗೊತ್ತಾ, ಅದು ಆ ತಂಡಕ್ಕೆ ಮಾತ್ರ ಗೊತ್ತಿರೋಂಥದ್ದೇ. ಯಾಕಂತಂದ್ರೆ ಕಾಲ್ಪನಿಕವಾದಂತಹ ಸಿನಿಮಾಗಳಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ತಪ್ಪಾದ್ರೂ ಕೂಡ ನಡೆದೋಗುತ್ತೆ. ಅದಕ್ಕೊಂದು ಕ್ರಿಯೇಟಿವ್ ಲಿಬರ್ಟಿ ಅಂತ ಇರುತ್ತೆ. ಅಲ್ಲಿ ಆ ಕ್ರಿಯೇಟಿವಿಟಿಯ ಒಂದು ಲಿಬರ್ಟಿಯಲ್ಲಿ ನಡೆದೋಗ್ಬಿಡುತ್ತೆ. ಆದ್ರೆ ಇಂಥದ್ದು ಸಿನಿಮಾಗಳಲ್ಲಿ ಒಂದು ಚೂರು ತಪ್ಪಾಗಂಗಿಲ್ಲ ರೀ. ಯಾಕಂತಂದ್ರೆ ಈ ಘಟನೆ ಬಂಡೆ ಸಾಹೇಬ್ರ ಒಂದು ದಕ್ಷ ಅವರ ಕಾರ್ಯಾಚರಣೆ ಆಗಿರ್ಬೋದು, ಅವರ ಕಾರ್ಯ ಆಗಿರ್ಬೋದು, ಇದು ಇಡೀ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಇಡೀ ದೇಶಕ್ಕೆ ಗೊತ್ತಾದಂತಹ ಒಂದು ವಿಚಾರ. ಸೊ ಆ ತರದ ಒಂದು ವಿಚಾರವನ್ನ ಇವತ್ತು ಸಿನಿಮಾದ ಆಧಾರವಾಗಿ ಇಟ್ಕೊಂಡು ಸಿನಿಮಾ ಮಾಡಕ್ ಹೊರಟಿದ್ದಾರೆ ಗೊತ್ತಾ. ಅಲ್ಲಿ ಆಲ್ ದಿ ಬೆಸ್ಟ್. ಹ್ಯಾಟ್ಸ್ ಆಫ್ ಟು ದಿ ಎಂಟೈರ್ ಟೀಮ್ ಸರ್. ನೀವು ಈ ಸಿನಿಮಾ ಮಾಡ್ಲಿಕ್ಕೆ ಕೈ ಹಾಕಿರೋದ್ರಲ್ಲೇನೆ ನಿಮ್ಮ ಒಂದು ದಿಟ್ಟತನ ಮತ್ತೆ ನಿಮ್ಮ ಒಂದು ಪ್ಯಾಷನ್ ಗೊತ್ತಾಗ್ತಾ ಇದೆ. ಖಂಡಿತವಾಗ್ಲೂ ಈ ತರದ ಸಿನಿಮಾಗಳು ಬರಬೇಕು ನಮಗೆ. ಈ ತರದ ಸಿನಿಮಾಗಳು ಇದು ಬರೀ ಒಂದು ಸಿನಿಮಾ ಮಾತ್ರ ಅಲ್ಲ, ನಮ್ಮ ಕರ್ನಾಟಕದಲ್ಲಿ ನಿಜವಾದ ನಾಯಕರಿದ್ದಾರೆ ಗೊತ್ತಾ. ನಿಜವಾದ ನಾಯಕರು ಯಾರು ಅಂತ ಹೇಳಿದ್ರೆ ಈ ಥರದವರು. ಅಂದ್ರೆ ಬಂಡೆ ಸಾಹೇಬರಂತ, ಮಲ್ಲಿಕಾರ್ಜುನ್ ಬಂಡೆ ಸಾಹೇಬರಂತ ಹೀರೋಗಳಿದ್ದಾರೆ ಗೊತ್ತಾ. ಅವರು ಅಪರೂಪಕ್ಕೆ ಜನಿಸ್ತಾರೆ. ಸೊ ಆ ಥರದ ಒಂದು ನಾಯಕನ ಸಿನಿಮಾನ ಇವತ್ತು ನೀವು ಮುಖ್ಯ ಕೇಂದ್ರ ಬಿಂದುವಾಗಿ ಇಟ್ಕೊಂಡು ಸಿನಿಮಾ ಮಾಡ್ಲಿಕ್ಕೆ ಹೊರಟಿದ್ದೀರಿ ಗೊತ್ತಾ. ಇದು ಖಂಡಿತವಾಗ್ಲೂ ಬರೀ ಸಿನಿಮಾ ಮಾತ್ರ ಅಲ್ಲ, ಒಂದು ಸಾರ್ಥಕತೆಯ ಕೆಲಸ ಇದು ನಿಮ್ಗೆ. ಖಂಡಿತವಾಗ್ಲೂ ಇಡೀ ಕರ್ನಾಟಕದ ಜನತೆ ನಿಮ್ಮನ್ನ ಮೆಚ್ಚಬೇಕು ಅಂತ ಅನ್ನುವಂಥದ್ದು. ಇವತ್ತು ಇನ್ನೊಂದು ಖುಷಿಯಾಗಿರುವಂತ ವಿಚಾರ ಏನು ಅಂತಂತಂದ್ರೆ, ಇದು ಬರೀ ಹೊಸಬರ ಸಿನಿಮಾ ಅಲ್ಲ. ಹೊಸಬರ ಸಿನಿಮಾ ಆದ್ರೂ ಕೂಡ ನಾವು ಇಲ್ಲಿ ನಿಮ್ಮ ಜೊತೆಯಲ್ಲಿ ನಿಂತ್ಕೊಂಡಿರ್ತೀವಿ ಅಂತ ಅನ್ನುವಂಥದ್ದು ಇವತ್ತು ನನ್ನ ಕಂಡಿದ್ದೇನು ಅಂತಂತಂದ್ರೆ, ಅಷ್ಟು ಜನ ಇವತ್ತು ಮಾಧ್ಯಮ ಮಿತ್ರರು ಇಲ್ಲಿದ್ದೀರಿ ಗೊತ್ತಾ. ನೀವು ಕೊಡ್ತಾ ಇರುವಂತ ಸಪೋರ್ಟ್ ಮಾತ್ರ ಈ ತರದ ಒಂದು ಹೊಸ ತಂಡ ಇಷ್ಟು ಗಟ್ಟಿಯಾಗಿ ನಿಲ್ಲಕ್ಕೆ ಸಾಧ್ಯ. ಇದು ನಿಮ್ಮಗಳಿಗೆ ಒಂದು ದೊಡ್ಡ ಚಪ್ಪಾಳೆ. ಖಂಡಿತವಾಗ್ಲೂ ನಿಮಗೆ ಸೇರಬೇಕು. ನಿಮ್ಮಗಳ ಸಪೋರ್ಟ್ ಇಂದ ಮಾತ್ರ ಈ ತರದ ಒಂದು ಸಿನಿಮಾಗಳು, ಈ ತರದ ಒಂದು ಪ್ರಯತ್ನಗಳು ಆಗ್ಲಿಕ್ಕೆ ಸಾಧ್ಯ. ಈ ಸಿನಿಮಾದ ನಾಯಕ ನಟರು ಸಂತೋಷ್ ರಾಮ್ ಅವರು. ಯಾಕಂದ್ರೆ ನನಗೆ ಅವ್ರ ಪರಿಚಯ. ಅವರು ಈಗಷ್ಟೇ ದಯವಿಟ್ಟು ಕೂತ್ಕೊಳ್ಳಿ. ಈಗಷ್ಟೇ ಈಗ ಒಂದು ವಾರದ 10 ದಿವಸದಿಂದ ಸಿಕ್ಕಿದ್ವಿ ನಾವು.
ಒಂದು ಸಿನಿಮಾದ ರೆಕಾರ್ಡಿಂಗ್ ಟೈಮ್ನಲ್ಲಿ ಪಾಪ ಅವ್ರನ್ನ ಹಿಂದೆನೇ ನಿಂತ್ಕೊಳ್ತಾ ಇದ್ರು. ಆಮೇಲೆ ಸರ್ ನಾನೊಂದು ಸಿನಿಮಾ ಹೀರೋ ಮಾಡಿದ್ದೀನಿ ಸರ್ ಅಂತ. ನೀವು ಬಂದಿರಿ ಸರ್ ಇಲ್ಲಿ, ನನಗೆ ಗೊತ್ತಿರ್ಲಿಲ್ವಲ್ಲ ಯಾವುದು ಅಂತಂದ್ರೆ, ಸರ್ ಬಂಡೆ ಅವರ ಹೆಸರು ಕೇಳಿದ್ದೀರಾ? ಹೌದು, ಮಲ್ಲಿಕಾರ್ಜುನ್ ಬಂಡೆ ಯಾರಿಗೂ ಗೊತ್ತಿಲ್ಲ, ಇಡೀ ಕರ್ನಾಟಕದ ಯಾರಿಗೂ ಗೊತ್ತಿಲ್ಲ, ಆ ಪಾತ್ರ ನಾನು ಮಾಡ್ತಾ ಇದ್ದೀನಿ ಸರ್ ಅಂತ. ನಾನು ನಿಜಕ್ಕೂ ಎಷ್ಟು ಖುಷಿ ಆಯ್ತು, ಅಷ್ಟೇ ನಿಮ್ಮ ಬಗ್ಗೆ ಹೆಮ್ಮೆ ಆಯ್ತು ರೀ. ಯಾಕಂತಂದ್ರೆ ಆ ಥರದ ಒಂದು ಪಾತ್ರವನ್ನ, ಆ ಥರದ ಒಂದು ಬರೀ ವ್ಯಕ್ತಿ ಅಲ್ಲ, ಅದೊಂದು ವ್ಯಕ್ತಿತ್ವ. ಅದು ಆ ವ್ಯಕ್ತಿತ್ವವನ್ನ ಪ್ರತಿಬಿಂಬಿಸುವಂತ ಒಂದು ಪಾತ್ರದ ಜವಾಬ್ದಾರಿ ನೀವು ತಗೊಂಡಿದ್ದೀರಿ ಗೊತ್ತಾ. ಇಲ್ಲಿ ನಿಜಕ್ಕೂ ಕೂಡ ನಿಮಗೆ ತುಂಬಾ 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 ದೊಡ್ಡ ಕ್ರೆಡಿಟ್ಸ್. ಯಾಕಂತಂದ್ರೆ ಅದನ್ನು ತುಂಬಾ ಜವಾಬ್ದಾರಿಯುತವಾದಂಥದ್ದು. ಆಮೇಲೆ ಈ ಸಿನಿಮಾದ ರವಿ ಅವರು ಈ ಸಿನಿಮಾದ ನಿರ್ದೇಶಕರಾಗಿರ್ತಾರೆ, ದೊಡ್ಡಮನಿ ಅವರು ಈ ಸಿನಿಮಾದ ನಿರ್ಮಾಪಕರಾಗಿರ್ತಾರೆ. ಅವರು ನನಗೆ ಬಹಳ 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 ಪರಿಚಯ ಇರುವಂತವ್ರು. ರಾಜುಗೌಡರ ಮುಖಾಂತರವಾಗಿ, ಲಯಣ್ಣ ಅವರ ಮುಖಾಂತರವಾಗಿ, ತರುಣ್ ಅವರ ಮುಖಾಂತರವಾಗಿ ನಮ್ಗೆ ತುಂಬಾ ಒಡನಾಟ ಇದೆ ನಿಮಗೆ. ಆದ್ರೆ ಅವ್ರು ನಿರ್ಮಾಪಕರು ಅಂತ ಗೊತ್ತಿರಲಿಲ್ಲ ಸರ್. ನೀವೊಂದು ಸಿನಿಮಾ ಮಾಡಿದೀರಿ ಅಂತ ಅನ್ನೋ ವಿಚಾರ ನನಗೆ ಗೊತ್ತಿರಲಿಲ್ಲ. ಆದರೆ ಮತ್ತೊಂದು ಸಿನಿಮಾ ನೀವು ಮಾಡಿಲ್ಲ ಸರ್, ಬಹಳ ವಿಶೇಷವಾದಂತ ಸಿನಿಮಾ ಮಾಡಿದ್ದೀರಿ. ನಿಮ್ಮ ನಿರ್ಮಾಪಕನ ಒಂದು ಹಾದಿ ಏನಿದೆಯಲ್ಲ, ಈ ಸಿನಿಮಾದ ಮುಖಾಂತರ ಒಂದು ಯಶಸ್ವಿ ಬಾಗಲ್ನ ತೆರೀಲಿ, ನಿಮಗೆ ನೂರಾರು ಸಿನಿಮಾ ಮಾಡುವಂತ ಶಕ್ತಿ ಆ ಭಗವಂತ ನಿಮಗೆ ಕಲ್ಪಿಸ್ಲಿ ಅಂತ ಅನ್ನುವಂಥದ್ದು ನನ್ನ ಆರೈಕೆ. ಮತ್ತೊಮ್ಮೆ ಈ ತರದ ಸಿನಿಮಾಗಳು ಖಂಡಿತವಾಗ್ಲೂ ನಿಮಗೆಲ್ಲರಿಗೂ ಕೂಡ ಮುಂದಿನ ಜನರೇಷನ್ಗೆ ಖಂಡಿತವಾಗ್ಲೂ ಒಂದು ಮೆಸೇಜ್ ಇರುವಂತಹ ಒಂದು ಸಿನಿಮಾ ಆಗಾಗ ಬರ್ತಿರ್ಬೇಕು ಅಂತ ಅನ್ನುವಂಥದ್ದು. ನನಗೆ ಇತ್ತೀಚಿನ ದಿವಸಗಳಲ್ಲಿ ನಾನು ನೋಡಿದ ಹಾಗೆ ಒಂದು ಹೊಸ ರೀತಿಯ ಪ್ರಯತ್ನವನ್ನ, ಹೊಸಬರ ಪ್ರಯತ್ನವನ್ನ ಚೆನ್ನಾಗಿ ಕರೆಕ್ಟಾಗಿ ಅಚ್ಚುಕಟ್ಟಾಗಿ ಮಾಡಿದ್ರೆ ಖಂಡಿತವಾಗ್ಲೂ ಇತ್ತೀಚಿನ ದಿವಸಗಳಲ್ಲಿ ಕನ್ನಡ ಪ್ರೇಕ್ಷಕ ಕೈ ಬಿಡ್ತಾ ಇಲ್ಲ ಅಂತ ಅನ್ನೋವಂಥದ್ದು ನಾನೇ ಸಾಕ್ಷಿ. ಇವತ್ತು ನಾನು ನೋಡ್ತಾ ಬರ್ತಾ ಇದ್ದೀನಿ. ಇವತ್ತು ಈ ಹೊಸಬರ ಪ್ರಯತ್ನವನ್ನ ಗೆಲ್ತಾ ಇರುವಂತ ಸಿನಿಮಾಗಳ ಪಟ್ಟಿಯಲ್ಲಿ ಈ ಸಿನಿಮಾ ಸೇರ್ಲಿ ಅಂತ ಅನ್ನೋವಂಥದ್ದು ನನ್ನ ಆಶಯ. ಮತ್ತೊಮ್ಮೆ ಟೀಸರ್ ಬಹಳ ಚೆನ್ನಾಗಿದೆ, ಬಹಳ ಕಮ್ಮಿ ಆಗೋಯ್ತು ರೀ, ಇನ್ನೊಂಚೂರು ಬೇಕು ಅಂತ ಅನಿಸ್ತು ನನಗೆ. ಅಷ್ಟು ಚಂದ ಮಾಡಿದ್ದಾರೆ. ನಂಗೆ ಮುಗ್ದೋಯ್ತಾ ಅಂತ ಅನ್ನೋಷ್ಟು. ಆಕ್ಚುಲಿ ಹಂಗಿರ್ಬೇಕು, ಇನ್ನೂ ಸ್ವಲ್ಪ ಬೇಕು ಅನ್ನೋ ಹಂಗೆ ಇರಬೇಕು. ಅಷ್ಟು ಚಂದ ಕಟ್ ಮಾಡಿದಿರಿ. ಟ್ರೈಲರ್ಗೋಸ್ಕರ ನಾನು ಕೂಡ ಕಾಯ್ತಾ ಇದ್ದೀನಿ. ಇನ್ನೇನು ಕೆಲವೇ ದಿವಸಗಳಲ್ಲಿ ಸಿನಿಮಾ ತೆರೆ ಕಾಣ್ತಾ ಇರುತ್ತೆ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಈ ಸಿನಿಮಾಗಳ ಮೇಲೆ ಇರಲಿ. ಈ ತರದ ಸಿನಿಮಾಗಳು ಗೆಲ್ತಾ ಇದ್ದಾಗ ಈ ತರದ ತಂಡಗಳು ಮತ್ತೆ 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 ಹುಟ್ಕೊಳ್ಳಿಕ್ಕೆ ಕಾರಣವಾಗುತ್ತೆ. ಅಂಡ್ ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್ ಆಫ್ ಬಂಡೆ ಸಾಹೇಬ. ಗಾಡ್ ಬ್ಲೆಸ್. ಥ್ಯಾಂಕ್ ಯು ಸೋ ಮಚ್ ಶರಣ್ ಸರ್. ದಯವಿಟ್ಟು ಇಲ್ಲೇ ಇರ್ಬೇಕು. ಇದೀಗ ನಮ್ಮ ನಿರ್ಮಾಪಕರಾಗಿರುವಂತಹ ಗೋಪಣ್ಣ ದೊಡ್ಡಮನಿ ಸರ್, ದಯವಿಟ್ಟಾಗಿ ನಮ್ಮ ನಿರ್ಮಾಪಕರಾಗಿರುವಂತಹ ಗೋಪಣ್ಣ ದೊಡ್ಡಮನಿ ಸರ್, ಬಂಡೆ ಸಾಬ್ ದೊಡ್ಡಮನಿ ಸಾಬ್ ಚೆನ್ನಾಗಿದೆ. ಬಂಡೆ ಸಾಬ್ ಮೂವಿ ಒಳ್ಳೇದಾಗ್ಲಿ. ಎಲ್ಲ ಸಿನಿಮಾ ರಂಗದ ದಿಗ್ಗಜರಿದ್ದಾರೆ, ನನಗೇನು ಗೊತ್ತಿಲ್ಲ. ಆದ್ರೂ ಒಳ್ಳೇದಾಗ್ಲಿ, ಚೆನ್ನಾಗಿದಾಗ್ಲಿ. ನೀವೇನ್ ದುಡ್ಡು ಖರ್ಚು ಮಾಡಿದಾರೋ ಅದ್ರ 10 ಪಟ್ಟು ಇಲ್ಲಿ ಬರ್ಲಂತ ಅಷ್ಟೇ ಕೇಳ್ತೀವಿ ದೇವ್ರ ಹತ್ರ. ಥ್ಯಾಂಕ್ ಯು. ಉದ್ಯಮ ಕ್ಷೇತ್ರದವರು ಇದೇ ಮಾತಾಡ್ತಾರೆ. ಥ್ಯಾಂಕ್ ಯು ದಯಾನಂದ್ ಸರ್. ಥ್ಯಾಂಕ್ ಯು. ಶುರುವಾಗಿರುವಂತಹ ತರುಣ್, ಸುಧೀರ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ತರುಣ್ ಸರ್ ಆನ್ ಸ್ಟೇಜ್ ಪ್ಲಸ್. ಎಸ್. ಅಂಡ್ ರಾಜುಗೌಡ ಸರ್ ದಯವಿಟ್ಟು ನೀವು ಕೂಡ ಜಾಯಿನ್ ಆಗ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ರಾಜುಗೌಡ ಸರ್ ದಯವಿಟ್ಟು ಬರಬೇಕು. ಸಿನಿಮಾವನ್ನ ತಮ್ಮ ಮನೆಯ ಸಿನಿಮಾ ಅಂತ ಹೇಳಿ ಅಷ್ಟು ಪ್ರೀತಿಯಿಂದ ನೋಡ್ಕೋತಾ ಇದ್ದಾರೆ ರಾಜುಗೌಡ ಸರ್. ಹಾಗಾಗಿ ಇದೀಗ ತರುಣ್ ಸರ್ ಹಾಗೂ ರಾಜುಗೌಡ ಸರ್ ಆ ಹಾಡನ್ನ ಲಾಂಚ್ ಮಾಡ್ಬೇಕು ಅಂತ ವಿನಂತಿಸ್ತಾ ಇದ್ವಿ. ಎಸ್. ಮುಳುಗಿ ಹೋದ ದೊರೆ ಅನ್ನುವಂತ ಹಾಡು ಸರ್, ಅದನ್ನ ನೀವಿಬ್ರು ಲಾಂಚ್ ಮಾಡಬೇಕು ಪ್ಲೀಸ್. ಮುಳುಗಿ ಹೋದ ದೊರೆ ಸಾಂಗ್ ಲಾಂಚ್ ಆಗಲಿ. ಗುಡ್ ಲಕ್ ಅಂಡ್ ಗಾಡ್ ಬ್ಲೆಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್. ಇದೀಗ ನಮ್ಮ ಹಾಡನ್ನ ಬಿಡುಗಡೆ ಮಾಡಿದಂತಹ ನಮ್ಮ ಕನ್ನಡ ಚಿತ್ರರಂಗದ ಹೆಮ್ಮೆಯ ನಿರ್ದೇಶಕರು, ಗ್ಲೋಬಲ್ ನಿರ್ದೇಶಕರು ಈಗ ತರುಣ್ ಕಿಶೋರ್, ಸುಧೀರ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮೆಲ್ಲರ ಪ್ರೀತಿಯ ನಮ್ಮ ಸಿನಿಮಾವನ್ನ ನಾನಾಗ್ಲೇ ಹೇಳಿದೆ, ಕುಟುಂಬದ ಸಿನಿಮಾ ಅಂತ ಹೇಳಿ ಅಷ್ಟು ಪ್ರೀತಿಯಿಂದ ನೋಡ್ಕೋತಾ ಇರುವಂತಹ ಮಾಜಿ ಸಚಿವರು ಸನ್ಮಾನ್ಯ ಶ್ರೀ ರಾಜುಗೌಡ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಹಾರ್ಟ್ಲಿ ವೆಲ್ಕಮ್ ಸರ್. ಮತ್ತೊಮ್ಮೆ ನಿಮ್ಮಿಬ್ಬರಿಗೂ ಕೂಡ
ಇದೀಗ ಬಂಡೆ ಟೀಸರ್ ನೋಡಿದ್ವಿ ನಾವು, ಬಂಡೆ ಸಾಹೇಬ ಟೀಸರ್. ನನಗದು ಟೀಸರ್ಗೆ ಒಂದು ಟೀಸರ್ ತರ ಇತ್ತು. ನೆಕ್ಸ್ಟ್ ಒಂದು ಟೀಸರ್ ಬರುತ್ತೆ, ಅದಕ್ಕೊಂದು ಟೀಸರ್ ಇದು ಅನ್ನೋ ತರ ಅನಿಸ್ತು. ಬಟ್ ಆದ್ರೂ ಕೂಡ ಈಗ ಶರಣ್ ಅವರಾಗ್ಲಿ ನಾವಾಗ್ಲಿ ಅಷ್ಟು ಚಿಕ್ಕ ಕ್ಲಿಮ್ಸ್ ಇದ್ರೂ ಅದ್ರ ಬಗ್ಗೆ ಮಾತಾಡ್ಬೋದು. ಯಾಕೆ ಅಂತಂದ್ರೆ ಅದ್ರಲ್ಲಿರುವಂತ ಒಂದು ವಿಷಯ, ಅವ್ರು ಆಯ್ಕೆ ಮಾಡ್ಕೊಂಡಂತ ವ್ಯಕ್ತಿ. ಸೊ ಹಾಗಾಗಿ ಅವ್ರ ಟೀಸರು ಬೇಡ, ಬರೇ ಒಂದೇ ಒಂದು ಫೋಟೋ ಹಾಕಿದ್ರು ಕೂಡ ನಾವೆಲ್ಲ ನಿಂತ್ಕೊಂಡು ಅವ್ರ ಬಗ್ಗೆ ಎಷ್ಟೊತ್ತು ಬೇಕಾದ್ರೆ ಮಾತಾಡ್ಬೋದು ಅಂತ ಅನ್ಸುತ್ತೆ. ಆ ತರದೊಂದು ಪವರ್ಫುಲ್ ಆದ ವ್ಯಕ್ತಿ ನಮ್ಮ ಕರ್ನಾಟಕದ ಒಂದು ಹೆಮ್ಮೆ ಅಂತ ಹೇಳ್ಬೋದು ಬಂಡೆ ಸಾಹೇಬ್ ಅವರು. ಅವ್ರ ಬಗ್ಗೆ ಒಂದು ಸಿನಿಮಾ ಮಾಡ್ತಿದ್ದಾರೆ ಅಂತ ಗೊತ್ತಾದ ತಕ್ಷಣ ತುಂಬಾ ಹಿಂದೆನೆ ಗೊತ್ತಿತ್ತು, ಆಲ್ಮೋಸ್ಟ್ ಒಂದು ವರ್ಷದಿಂದ ಗೊತ್ತು ನನಗೆ. ಅಣ್ಣನ ಜೊತೆ ಅವ್ರ ಊರಿಗೆ ಹೋದಾಗ ನಿರ್ಮಾಪಕರು 4 ನಟರೆಲ್ಲ ಭೇಟಿ ಮಾಡಿದ್ದೆ ನಾನು. ಸೊ ಅವಾಗಲೇ ಗೊತ್ತಿತ್ತು, ಹೌದಲ್ಲ ಈ ತರದೊಂದು ಅದ್ಭುತವಾದ ವ್ಯಕ್ತಿ ಬಗ್ಗೆ ಒಂದು ಸಿನಿಮಾ ಆಗ್ತಿದೆಯಲ್ಲ ಅಂತ ನನಗೂ ಒಂದು ಖುಷಿ. ಒಬ್ಬ ಡೈರೆಕ್ಟರ್ ಆಗಿ ನನಗದ್ರ ಬಗ್ಗೆ ಒಂದು ಖುಷಿ ಇತ್ತು. ಅದಾದ್ಮೇಲೆ ಅವ್ರ ಬಗ್ಗೆ ನಾವು ತಿಳ್ಕೊಂಡಿದ್ದೆಲ್ಲಾನು ಯಾವಾಗ ಅಂತಂದ್ರೆ ಹಾನೆಸ್ಟ್ಲಿ ನಮ್ಗೆ ಅವ್ರ ಸಾವಿನ ನಂತರ ನಮ್ಗೆ ಜಾಸ್ತಿ ಗೊತ್ತಾಗ್ತಾ ಹೋಯ್ತು ಅವ್ರ ಬಗ್ಗೆ. ಎಲ್ಲ ಜನಕ್ಕೆಲ್ಲಾನು ಅವ್ರ ಸಾವೇ ಅದೊಂದು ಮಿಸ್ಟ್ರಿ ಆಗಿತ್ತು, ಅಥವಾ ಅದ್ರ ಬಗ್ಗೆ ಸುತ್ತಂತ ಒಂದು ವಿಷಯಗಳು, ಕಾಂಟ್ರವರ್ಸಿಗಳು, ಅದರಿಂದ ತುಂಬಾ ಅವಾಗ ನಮಗೆ ಫೋರ್ಗ್ರೌಂಡ್ ಆ ವಿಷಯ ಕಾಣಿಸ್ತಾ ಇತ್ತು. ಆದ್ರೆ ನಾನು ಅವ್ರ ಜೊತೆ ಕುತ್ಕೊಂಡು ಮಾತಾಡಿದಾಗ ಅವ್ರ ಬಗ್ಗೆ ತಿಳ್ಕೊಂಡಾಗ ಇಷ್ಟೊಂದು ಅಚೀವ್ಮೆಂಟ್ಸ್ ಇದೆಯಲ್ಲ. ಅವಾಗ ಹೇಳ್ದೇನು ಸರ್, ಈ ಸಿನಿಮಾ ಜನಕ್ಕೇನು ಅವ್ರ ಸಾವಿಂದ ಅವ್ರು ಗೊತ್ತಾಗಿದ್ದಾರೆ ಅದಲ್ಲ ಸರ್, ಅವ್ರ ಬದುಕಿಂದ ಗೊತ್ತಾಗಬೇಕು ಸರ್, ಅದಕ್ಕೊಂದು ಸಿನಿಮಾ ಮಾಡಿದಿರ ಬ್ಯೂಟಿಫುಲ್ ಆಗಿದೆ ಸರ್ ಅಂತ ನಾನು ಹೇಳಿದೆ ಅದು. ಸೊ ಹಾಗಾಗಿ ಕನ್ನಡ ಚಿತ್ರರಂಗದಲ್ಲಿ ಒಂದಷ್ಟು ಜನ ಲೆಜೆಂಡರಿ ಪೊಲೀಸ್ ಆಫೀಸರ್ಗಳ ಮೇಲಾದಂತ ಸಿನಿಮಾಗಳಿದೆ. ಸಾಂಗ್ಲಿಯನ್ ಆಗಿರ್ಬೋದು, SP ಸಾಂಗ್ಲಿಯನ್ ಆಗಿರ್ಬೋದು, ಅಥವಾ ಕೆಂಪಯ್ಯ IPS ಅಂತ ಸಿನಿಮಾ ಆಗಿರ್ಬೋದು. ಅದೆಲ್ಲ ನೋಡಿದಾಗ ನಮ್ಗೆ ಪ್ರೌಡ್ ಅನ್ಸುತ್ತೆ. ಸೊ ಆ ಸಾಲಿನಲ್ಲೇ ಈ ಸಿನಿಮಾ ಕೂಡ ಸೇರ್ಲಿ ಅಂತ ಅನ್ನೋದು ನನ್ನ ಒಂದು ಆಶಯ. ಅಂಡ್ ಅಷ್ಟು ಅದ್ಭುತವಾದಂತ ಒಂದು ಕಂಟೆಂಟ್ ಖಂಡಿತವಾಗ್ಲೂ ಇದೆ. ಯಾಕೆಂದ್ರೆ ನಾನು ಕೇಳಿದೀನಿ, ಅದು ಅವ್ರದ್ದು ಇನ್ಸಿಡೆಂಟ್ಸ್ ಗಳಾಗಿರ್ಬೋದು, ಅವರ ಹೇಗೆ ಅವ್ರು ನಡ್ಕೊಂತಾ ಇದ್ರು, ಹೇಗೆ ಅವ್ರು ಟ್ಯಾಕಲ್ ಮಾಡ್ತಿದ್ರು ಕ್ರೈಮ್ ನೆಲ್ಲ ಅಲ್ಲಿ ಅಂತ ಅನ್ಬಿಟ್ಟು ಅಂತ. ಅಂಡ್ ಹಾಗಾಗಿ ಒಂದು ಅದ್ಭುತವಾದಂತ ಕಂಟೆಂಟ್, ನನ್ಗೊಂದಷ್ಟು ಫುಟೇಜಸ್ ಎಲ್ಲ ತೋರಿಸಿದ್ರು ಅವಾಗ. ಸೊ ಹಾಗಾಗಿ ಚೆನ್ನಾಗಾಗ್ಲಿ ಆ ಸಿನಿಮಾ ಅನ್ನೋದು ನನಗಿದೆ. ಹಾಗೆ ಆ ಸಿನಿಮಾದ ಹಾಡು ಇವಾಗ ನೋಡಿದಾಗ ಟೀಸರು ಸೈಲೆನ್ಸ್ ಮಾಡ್ತಾರೆ ನನಗೆ. ಯಾಕೆ ಅಂತಂದ್ರೆ ಏನು ಜಾಸ್ತಿ ಹೇಳಿಲ್ಲ ಅಂತ ಅನ್ಬಿಟ್ಟು, ಸಾಂಗು ಅಲ್ಲಿ ಬಂದಂತ ವಿಜುವಲ್ಸ್ ನಮ್ಮನ್ನ ಸೈಲೆನ್ಸ್ ಮಾಡ್ತು. ಮುಳುಗಿ ಹೋದ ದೊರೆ ಅನ್ನೋದಕ್ಕಿಂತ ನಮ್ಗೆ ನಗುವಿನ ಒಡೆಯ ನಮ್ಮ ಅಪ್ಪು ಸರ್ನ ವಿಜುವಲ್ ತೋರಿಸಿದ್ದಾರೆ. ಖಂಡಿತವಾಗ್ಲೂ ಸಿನಿಮಾದಲ್ಲಿ ಅದು ಬೇರೆ ತರ ಸಾಂಗ್ ಇದೆ, ಬಟ್ ಇಲ್ಲಿ ಅದಕ್ಕೊಂದು ವೆರಿ ಆಪ್ಟ್ ಲಿರಿಕಲ್ ವಿಡಿಯೋ ಮಾಡಿದ್ದಾರೆ. ತುಂಬಾ ಎಮೋಷನಲಿ ಟಚ್ ಆಗುವಂತ ಒಂದು ಲಿರಿಕಲ್ ಅಂಡ್ ಎವ್ರಿ ಲೈನ್ ಅಲ್ಲೂ ಕೂಡ ಅಪ್ಪು ಸರ್ ಕನೆಕ್ಟ್ ಆಗುವಂತ ಒಂದು ಬ್ಯೂಟಿಫುಲ್ ಲೈನ್ಸ್ ಇದೆ. ಸೊ ಅದಕ್ಕೆ ಕಂಗ್ರಾಚುಲೇಷನ್ ಸರ್. ಒಂದು ಆ ತರ ಒಂದು ಥಾಟ್ ಪ್ರೊಸೆಸ್ ನಿಮ್ಗೆ ಬಂದಿದ್ದಕ್ಕೆ ಕಂಗ್ರಾಚುಲೇಷನ್ಸ್. ಅಂಡ್ ಮತ್ತೊಮ್ಮೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನೋದು ಸಿನಿಮಾದಲ್ಲಿ ಕೆಲವೊಂದು ಟೈಮ್ ನೆಗೆಟಿವ್ ಆಗಿ ಕೂಡ ತೋರಿಸಿದ್ದಾರೆ, ಆದ್ರೆ ಅಷ್ಟೇ ಪವರ್ಫುಲ್ ಆಗಿ ಕೂಡ ಚಿತ್ರರಂಗದಲ್ಲಿ ಪೊಲೀಸರನ್ನ ತೋರಿಸಿದೀವಿ. ಎಷ್ಟೋ ಜನ ಹೀರೋಗಳು ಪೊಲೀಸರನ್ನ ಅಷ್ಟು ಬ್ಯೂಟಿಫುಲ್ ಆಗಿ ತೋರಿಸಿದಕ್ಕೆ ನಮ್ಗೆ ಎಷ್ಟೊಂದು ಜನಗಳಿಗೆ ಅದ್ರ ಬಗ್ಗೆ, ಆ ಡಿಪಾರ್ಟ್ಮೆಂಟ್ ಬಗ್ಗೆ ಗೌರವ, ಪ್ರೀತಿ ಎಲ್ಲ ಜಾಸ್ತಿ ಆಗೋದಕ್ಕೆ ಸಿನಿಮಾ ಕೂಡ ಒಂದು ಕಾಂಟ್ರಿಬ್ಯೂಷನ್ ಅಂತ ನಾನು ನಂಬ್ತೀನಿ ಯಾವಾಗಲೂ. ಅದು ನೆಗೆಟಿವ್ ಸೈಡ್ ಅಷ್ಟೇ ಅಲ್ಲದೆ ಪಾಸಿಟಿವ್ ಸೈಡ್ ಕೂಡ. ಸೊ ಆ ಸಾಲಿನಲ್ಲಿ ಬರ್ತಾರಂತ ಬಂಡೆ ಸಾಹೇಬ ಸಿನಿಮಾ ಒಳ್ಳೇದಾಗ್ಲಿ. ನಿರ್ಮಾಪಕರಿಗೆ, ಹೀರೋ ಸರ್ಗೆ, ಡೈರೆಕ್ಟರ್ಗೆ, ಎಲ್ಲಾರ್ಗು. ಹೇಗೆ ನಮಗೆ ಸಾಂಗ್ಲಿಯಾನ ಸರ್ ಅವಾಗ ನಾವು ಚಿಕ್ಕ ವಯಸ್ಸಲ್ಲಿ ನೋಡಿದ್ರೆ ನಮ್ಗೆ ಗೊತ್ತೇ ಇರಲಿಲ್ಲ ರಿಯಲ್ ಸಾಂಗ್ಲಿಯಾನ ಸರ್ ಹೇಗಿದ್ದಾರೆ ಅಂತ. ಶಂಕರ್ನಾಗ್ ಸರ್ ಸಾಂಗ್ಲಿಯಾನ ಅಂತ ಫೀಲ್ ಮಾಡ್ತಿದ್ವಿ ನಾವು. ಹಂಗೆ ಬಂಡೆ ಸಾಹೇಬ್ ನಾವು ಯಾವಾಗ್ಲೂ ಡೈರೆಕ್ಟ್ ಆಗಿ ನೋಡಿದ್ದಿರೋದ್ರಿಂದ ನಿಮ್ಮ ಮುಖಾಂತರ ಅವರು ಅನ್ನೋ ತರ ಆಗ್ಲಿ ನಿಮಗೂ. ಸೊ ಇಡೀ ಟೀಮ್ಗೆ ಬೆಸ್ಟ್ ಆಫ್ ಲಕ್, ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು ಸೋ ಮಚ್ ತರುಣ್ ಸರ್. ರಾಜಗೌಡ ಸರ್, ಒಂದು ಪವರ್ಫುಲ್ ಸಿನಿಮಾ ಸದ್ಯದಲ್ಲೇ ಬರ್ತಾ ಇದೆ, ಬಂಡೆ ಸಾಹೇಬ್ ಸಿನಿಮಾ. ನಿಮ್ಮ ಬೆಸ್ಟ್ ವಿಶಸ್. ಯಾಕಂದ್ರೆ ಮೊಟ್ಟ ಮೊದಲಾಗಿ ನಮ್ ಗೋಪಾಳಣ್ಣ ನಾವು ಬೇರೆ ಬೇರೆ ತಾಯಿ ಹೊಟ್ಲೆ ಹುಟ್ಟಿರ್ಬೋದು, ಬಟ್ ಅಣ್ಣ ತಮ್ಮರ್ಗಿಂತ ಹೆಚ್ಚಿದೆ. ಅಷ್ಟೊಂದು ಮೊದಲಿಂದ ನಮ್ಮ ಮೇಲೆ ಯಾವತ್ತು ಗೋಪಾಳನ ಪ್ರೀತಿ ಇದೆ ನಮ್ಗೆ. ಅಷ್ಟೊಂದು ಬಹಳ ಆತ್ಮೀಯತೆಯಿಂದ ನಮ್ಗಾಯ್ತು, ನಮ್ಮ ಮುಕುಂದ ಅಣ್ಣರಿಗಾಯ್ತು, ಎಲ್ಲರೂ ಸ್ವಂತ ತಮ್ಮಕ್ಕಿಂತ ಹೆಚ್ಚಾಗಿ ನೋಡ್ಕೊಂಡು ಹೋಗ್ತಾರೆ. ನನಗೆ ಹೇಳಿದ, ಅಣ್ಣ ತಮ್ಮ ಹಿಂಗ ಮಲ್ಲಿಕಾರ್ಜುನ್ ಬಂಡೆ ಸಾಹೇಬ್ರ ಮೇಲೆ ಒಂದು ಪಿಕ್ಚರ್ ಮಾಡ್ತಿದ್ದೀನಿ ಅಂತ. ನಾನು ಫಸ್ಟ್ ಹೇಳಿದೆ, ಇದಕ್ಕೆ ಯಾಕೆ ಕೈ ಹಾಕಿದೆ ಅಣ್ಣ ಅಂತ. ಫಸ್ಟ್ ನಾನು ಅದನ್ನ ಮಾತಾಡಿದೆ ಈ ವರ್ಡ್, ನೀನ್ ನೋಡು ಟೀಚರ್ ನೋಡಿದ್ಮೇಲೆ ನೀನ್ ಮಾತಾಡು ಅಂತ ಹೇಳಿದೆ. ಆಯ್ತು, ಏನ್ ಮಾಡಿದೆ, ಒಳ್ಳೇದಾಗ್ಲಿ, ನೀನ್ ಮಾಡಿದೆ. ಅವತ್ತು ಎಲ್ಲಾನು ಸಕ್ಸಸ್ ಆಗ್ಯದ, ಇದನ್ನು ಸಕ್ಸಸ್ ಆಗ್ಲಿ ಅಂತೇಳಿ ಅವತ್ತ ಹಾರೈಸಿದೆ. ನಿಜಕ್ಕೂ ಅಣ್ಣ, ಇವತ್ತು ನೋಡಿದಾಗ ನಾನ್ ನಿನಗೆ ಅವತ್ತಂದು ಮಾತು ತಪ್ಪಾಯ್ತು, ಇವತ್ತು ನೀ ಏನ್ ಮಾಡಿದೆ ಬಹಳ ಚಲೋ ಮಾಡಿದೆ, ಒಳ್ಳೇದಾಗ್ಲಿ. ಯಾಕಂದ್ರೆ ನಮ್ಗೆಲ್ಲರಿಗೂ ಗೊತ್ತು ಮಲ್ಲಿಕಾರ್ಜುನ್ ಬಂಡೆ ಅಂತಂದ್ರೆ ಎಷ್ಟು ದಕ್ಷ ಅಧಿಕಾರಿ ಅಂತ. ಯಾಕಂದ್ರೆ ಗುಲ್ಬರ್ಗದಾಗ ನಮ್ಮ ಮನಿ ಇರಂತ ಆ ಸ್ಟೇಷನ್ ಅವ್ರ ಏರಿಯಾ ಲಿಮಿಟ್ಸ್ ಅಲ್ಲೇ ಬರ್ತಿತ್ತು. PSI KS ಆಫೀಸರ್ ಅವರು PSI ಆಗಿ
ಕೆಲಸ ಮಾಡಿದ್ರು. 2014ರಲ್ಲಿ ಒಂದು ಘಟನೆ ನಡೀತು. ಒಬ್ಬ ರೌಡಿ ಸೀಟರ್ನ ಹಿಡಿಯಕ್ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಇದಾದ್ಮೇಲೆ ಹುತಾತ್ಮರಾದ್ರವರು. ಅದ್ರ ಬಗ್ಗೆ ಬಹಳ ಗೊತ್ತು. ಅದರಷ್ಟೇ ಪವರ್ಫುಲ್ ಅವ್ರ ವೈಫ್ದು ಸ್ಟೋರಿ ಬರ್ತದೆ, ಅವ್ನು ಹೇಳ್ತಿದ್ದು ಅಷ್ಟೇ ಪವರ್ಫುಲ್ ಸ್ಟೋರಿ ಇದೆ. ನಿಜಕ್ಕೂ ನಾನು ಬಹಳ ಕೃತಜ್ಞತೆ ಸಲ್ಲಿಸ್ತೇನೆ ನಿಮ್ಗೆ. ಯಾಕಂದ್ರೆ ಅಂತ ಒಬ್ಬ ಯುವಕರು, ಅಂತ ಒಳ್ಳೆ ಅಧಿಕಾರಿಗಳು ಎಲ್ಲೋ ಈಗ ನೋಡ್ರ ಆಲ್ಮೋಸ್ಟ್ 11 ವರ್ಷ ಆಯ್ತು. ಅಂತವ್ರನ್ನ ನೀವು ನೆನಪು ಮಾಡಿದ್ದು ನಿಜಕ್ಕೂ ಬಹಳ ಖುಷಿ ಆಗಿದೆ. ಯಾಕಂತಂದ್ರೆ ನಮ್ಮ ಚಿನ್ಮಯವರು ಬಹಳ ಅದ್ಭುತವಾಗಿ ತಾವು ಈ ಪಿಕ್ಚರ್ ನ ಬಂಡೆ ಸಾಬ್ ಅಂತ ಚಿನ್ಮಯ ರಾಮ್ ಅವರು ಮಾಡಿದ್ದಾರೆ. ಅದೇ ತರ ನಮ್ಮ ಸಂತೋಷ್ ರಾಮ್ ಅವರು ಹೀರೋ ಆಗಿ ಕೆಲಸ ಮಾಡ್ತಿದಾರೆ. ಒಂದ್ ರೀತಿ ನೋಡಿದ ತಕ್ಷಣ ಹೀರೋನ್ ಯಾವ ತರ ಅಂದ್ರೆ ಬಂಡೆಯವರೇ, ಮಲ್ಲಿಕಾರ್ಜುನ್ ಬಂಡೆಯವರೇ ಬಂದ್ರೆ ಅನ್ನೋ ತರ ಅಷ್ಟೊಂದು ಇದೆ. ಬಹಳ ಒಂದು ಒಳ್ಳೆ ರೀತಿಯಿಂದ ತಾವು ಇದು ಮಾಡಿದ್ರಿ. ಯಾಕಂದ್ರೆ ಫಿಲಿಂಗಳನ್ನ ನಾವು ಬಹಳಷ್ಟು ನೋಡಿರ್ತೀವಿ, ಅದ್ರ ರಿಯಲ್ ಘಟನೆ ಅದು. ಇದನ್ನ ಮಾಡಂತ ಧೈರ್ಯ ಬಹಳ ಜನ ಕಡಿಮೆ ಇರ್ತದೆ. ಯಾಕಂತಂದ್ರೆ ಸಾಕಷ್ಟು 2014ರಲ್ಲಿ ಬಹಳ ಇಶ್ಯೂ ಆಯ್ತು ಇದು. ಪಾಪ ಅವ್ರನ್ನ ಹೈದ್ರಾಬಾದ್ ತಗೊಂಡೋಗಿ ಬಹಳ ಉಳ್ಸಕ್ ಪ್ರಯತ್ನ ಪಟ್ರು. ಆದ್ರೂ ಇವತ್ತು ನಮ್ಮೆಲ್ಲರ ಅಗಲಿ ಹೋದ್ರು. ಅವ್ರು ಸ್ವಲ್ಪ ದಿನ ಆದ್ಮೇಲೆ ಅವ್ರ ಮಿಸ್ಸಸ್ನು ಇದೇ ಆಘಾತದಲ್ಲಿ ಅವರು ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾರೆ ಅಂತ ಒಂದು ಪವರ್ಫುಲ್ ಸ್ಟೋರಿ ಇದೆ ಇದು. ಅದ್ರಾಗ ಇಲ್ಲಿ ಬಂದ ಮೇಲೆ ನೋಡಿದ್ವಿ, ಇದು ಒಂದು ಭಾಷೆ ಪ್ಯಾನ್ ಇಂಡಿಯಾ ಮೂವಿ ಮಾಡ್ತಿದ್ದಾರೆ. ಯಾಕಂದ್ರೆ ನಮ್ಮ ಗೋಪಣ್ಣ ಮಾಡಿದ್ರೆ ಅದೇ ತರಾನೇ ಇರ್ತಾವ. ಒಂದು ಏನೋ ಒಂದು ವಿಚಿತ್ರ, ಆ ಮನುಷ್ಯನ್ ಧೈರ್ಯನೇ ಬೇರೆ ಲೆವೆಲ್. ಅಷ್ಟೊಂದು ಒಳ್ಳೆ. ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ನಮ್ಮ ಅಣ್ಣನು ಆಕ್ಟಿಂಗ್ ಇದ್ರಾಗ ಮಾಡ್ಯಾನ ಅಂತಂದ. IG ರೋಲ್ ಮಾಡ್ಬಿಟ್ಟ. ಅದಕ್ಕೆ ಅಂದೆ, ನಾ ಅಣ್ಣಗೆ ಹೇಳಿದೆ, ಯಾಕೆ ತಲೆ ಕೂದಲ ಬೆಳ್ಳಗಾವಣ, ಮೀಸಿ ಅಷ್ಟೇ ಕರ್ಗ್ ಮಾಡ್ಕೊಂಡಲ್ಲ ಯಾಕಂತ ಕೇಳಿದೆ. ಆಮೇಲೆ ಇಲ್ಲಿ ಬಂದ್ ಮತ್ತೆ ಆ ರೋಲ್ ನಾಗ ಗೊತ್ತಿರ್ಲಿಲ್ಲ ಅಂದ್ರೆ ಹೆಂಗಂತ ತಲೆ ಕೂದಲ ಬೆಳ್ಳಗಿಟ್ಕಂತ. ಇಲ್ಲ IG ರೋಲ್ ಮಾಡಿದೆ, ಖುಷಿ ಆಯ್ತು. ಯಾಕೆ ಆತನ ಮೊದಲಿಂದ ಹವ್ಯಾಸ ನಾಟಕಗಳು ಅಲ್ಲಿ ಇಲ್ಲಿ ಬಾಳ ಅಂದ್ರೆ ಬಾಳ ಆಯ್ತು. ಇನ್ನೊಂದಿಬ್ಬರಿಗೆ ಯಾಕೆ ರೋಲ್ ಕೊಟ್ಟಿಲ್ಲ. ಕಿಶೋರ್ ಶೆಟ್ಟಿಗೊಂದು, ಸಜ್ಜನ್ಗೊಂದು, SC ಪಾಟೀಲ್ ಕೊಟ್ಟಿದೆ. ಯಾಕೆ ಅವ್ರದೊಂದು ಗ್ಯಾಂಗ್ ಇದೆ ನಮ್ಮ ಅವರು. ಬಹಳ ಖುಷಿಯಿಂದ ಇಂತ, ಯಾಕಂತಂದ್ರೆ ಯುವಕರಿಗೆ ಪ್ರೇರಣೆ ಆಗ್ತವೆ ಇಂಥ ಫಿಲಿಂಗಳು. ಯುವಕರಿಗೆ ಮತ್ತು ಈಗಿರುವಂತ ಪೊಲೀಸ್ ಅಧಿಕಾರಿಗಳಿಗೆ ಪ್ರೇರಣೆ ಆಗ್ತದೆ. ಯಾಕಂದ್ರೆ ಇಂತ ಒಳ್ಳೆ ಅಧಿಕಾರಿಗಳು ನಮ್ಮ ಹತ್ರ ಇದ್ರು. ಅವರು ಜೀವನನ್ನೇ ಲೆಕ್ಕ ಅಂದ್ರೆ ಯಾವ್ದನ್ನು ಆ ಒಂದು ದುಷ್ಟರನ್ನ, ಆ ಒಂದು ಕಳ್ಳರನ್ನ, ಆ ನಟೋರಿಷನ್ ಹಿಡಿಯಕ್ಕೆ ತಮ್ಮ ಜೀವನೇ ಬಲಿ ಕೊಟ್ರ ಅನ್ನೋದಕ್ಕೆ ಎಲ್ಲರಿಗೊಂದು ಮಾದರಿ ಆಗ್ತಾನೆ. ಅದ್ಭುತವಾದಂತ ಸ್ಟೋರಿ ನೀವು ತೋರಿಸಿದ್ರಿ. ನಿಜಕ್ಕೂ ಬಹಳ ಅದ್ಭುತವಾಗಿ ತಮ್ಮ ಪರ್ಫಾರ್ಮೆನ್ಸ್ ಬಂದಿದೆ. ಡೈರೆಕ್ಟರ್ನು ಬಹಳ ಅದ್ಭುತವಾಗಿ ಕೆಲಸ ಮಾಡಿದ್ರಿ. ಈ ತಂಡಕ್ಕೆ ಎಲ್ಲರಿಗೂ ಒಳ್ಳೇದಾಗ್ಲಿ, ಈ ಫಿಲಿಂ ಯಶಸ್ವಿ ಆಗ್ಲಿ. ಯಾಕಂದ್ರೆ ನಮ್ಮ ಭಾಗದವ್ರಂತ ದಯವಿಟ್ಟು ನಮ್ಮ ಕಲ್ಯಾಣ ಕರ್ನಾಟಕದವರು ಮತ್ತು ಉತ್ತರ ಕರ್ನಾಟಕ ಕಂಪಲ್ಸರಿಯಾಗಿ ಮಸ್ಟ್ ಅಂಡ್ ಶುಡ್ ಈ ಪಿಕ್ಚರ್ ನೋಡ್ಲೇಬೇಕು. ಅಷ್ಟು ಒಳ್ಳೇದು ಸ್ಟೋರಿ ಅದ. ನೋಡಿದ್ರೆ ನಿಜಕ್ಕೂ ಬಹಳ ಒಳ್ಳೇದಾಗ್ತದೆ. ಬೆಂಗಳೂರು ಜನರಂತೂ ನೀವು ಆಶೀರ್ವಾದ ಮಾಡೇ ಮಾಡ್ತಾರಂತ ನಂಗೆ ಸಂಪೂರ್ಣ ವಿಶ್ವಾಸ ಇದೆ. ಯಾಕಂದ್ರೆ ಎಲ್ಲಾ ಮಾಧ್ಯಮದವರು ಎಲ್ಲರೂ ಬಂದಿರಿ, ಹೊಸೊಬ್ರು ಈ ಪ್ರಯತ್ನ ಮಾಡ್ತಿದ್ದಾರೆ. ನಮ್ಮ ಭಾಗದವರು ಇಂತ ಮೂವಿಗಳು ಮಾಡಕ್ ಮುಂದೆ ಬರ್ತಿದ್ದಾರೆ. ನಮ್ ಬಸವ ಪಡ್ಕೋಟಿನು ಆತನು ಅವ್ರ ಮಗಂದು ಯಾರ ಮಗ ಅಂತ ಒಂದು ಪಿಕ್ಚರ್ ಅವನು ಮಾಡ್ತಿದ್ದಾನೆ. ಈ ತರ ನಮ್ಮ ಭಾಗದವರು ನಾವು ಇಷ್ಟ ದಿನ ಬರೀ ಪಿಕ್ಚರ್ ನೋಡ್ತಿದ್ವಿ, ಈಗ ಮಾಡಂತ ಕೆಲಸನೂ ಮಾಡ್ತಿದ್ದಾರೆ. ಬಹಳ ಖುಷಿ ಆಗ್ತದೆ. ಈ ಫಿಲಿಂಗೆ ಬಂಡೆ ಸಾಬ್ ಒಳ್ಳೇದಾಗ್ಲಿ, ಒಳ್ಳೆ ಯಶಸ್ವಿ ಸಿಗ್ಲಿ, ಒಳ್ಳೆ ಹೆಸರು ಡೈರೆಕ್ಟರ್ ಹಿಡಿದು ಪ್ರೊಡ್ಯೂಸರ್ ಹಿಡಿದು ಹೀರೋ ಹಿಡಿದು ಎಲ್ಲರಿಗೂ ಒಳ್ಳೆ ಹೆಸರು ಸಿಗ್ಲಿ. ದಯಾಣ ಅಂದಾಗ ನಮ್ಮ ಅಣ್ಣಗೆ ಒಳ್ಳೆ ದುಡ್ಡುನೂ ಬರ್ಲಿ ಅಂತ ಹೇಳ್ತಾ ಇವತ್ತು ಕರೆಸಿ ಇದು ಮಾಡೋದಕ್ಕೆ ನಿಮ್ಮೆಲ್ಲರಿಗೂ ಸಲ್ತೆ. ಮತ್ತೆ ಅಪ್ಪು ಸರ್ ಬಗ್ಗೆ ಬಹಳ ಅದ್ಭುತವಾಗಿ ನೀವು ಮಾಡಿದ್ರಿ. ತಮ್ಮ ನಾವು ಕುಂತು ನೋಡಾಗ, ಯಾಕಂದ್ರೆ ಇನ್ಸಿಡೆಂಟ್ ಆದಾಗ 3 ದಿನ ನಾವು ಅಲ್ಲೇ ಇದ್ವಿ. ನೋಡಿದಾಗ ನಮ್ಗ ಒಂಥರ ಇದಾಯ್ತು. ಅಶ್ವಿನಿ ಅಕ್ಕ ಇವತ್ತು ಆಕ್ಚುಲಿ ಬರಬೇಕಾಗಿತ್ತು. ಏನಪ್ಪಾ ಅಂದ್ರೆ ಅದೊಂದು ವಾರಣಾಸಿಯಲ್ಲಿ ಶೂಟಿಂಗ್ ಇದಕ್ಕೋಸ್ಕರ ಲೇಟ್ ಆಗಿ ಅವ್ರು ಈಗ ಬರ್ತಿದಾರೆ ಸಾಯಂಕಾಲ. ಅದಕ್ಕೆ ನೀವು ಸೋಮವಾರ ಆಗ್ಲಿ ಮಂಗಳವಾರ ತಂಡದವ್ರು ತಾವು ದಯವಿಟ್ಟು ಅವ್ರ ಮನೆಗೆ ಹೋಗಿ ಭೇಟಿಯಾಗಿ ಈ ಸಾಂಗ್ ನಾವು ತೋರಿಸ್ಲೇಬೇಕು. ಅವರು ಹೇಳಿದಾರೆ ಯಾವಾಗ ಕಳ್ಸೋಣ ಅಂತ ಹೇಳಿದಾರೆ. ದಯವಿಟ್ಟು ತಾವು ಹೋಗಿ ಅವ್ರಿಗೆ ಭೇಟಿ ಆಗ್ಬೇಕಂತ ಹೇಳ್ತಾ ಎಲ್ಲಾ ಮಾಧ್ಯಮದವರು ಈ ಒಂದು ತಂಡಕ್ಕೆ ಪ್ರೋತ್ಸಾಹ ಕೊಟ್ಟು ಈ ಫಿಲ್ಮ್ ಯಶಸ್ವಿ ಆಗಲಿ ತಾವೆಲ್ಲ ಕಾರಣೀಭೂತ ಆಗ್ಬೇಕು ಅಂತ ಹೇಳಿ ಒಂದೆರಡು ಮಾತನ್ನು. ಥ್ಯಾಂಕ್ ಯು ಸುಬ್ರಹ್ಮಣ್ಯ ಸರ್. ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದೀವಿ. ಅದೇ ಪ್ಯಾಷನೇಟ್ ಡೈರೆಕ್ಟರ್ ಅನ್ನೋದನ್ನ ಪ್ರೂವ್ ಮಾಡ್ಕೋತಾ ಇದ್ದಾರೆ. ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಚಿನ್ಮಯ್ ರಾಮ್ ಆನ್ ಸ್ಟೇಜ್ ಪ್ಲೀಸ್. ಅದೇ ರೀತಿಯಾಗಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ MS ತ್ಯಾಗರಾಜ್ ಸರ್ ದಯವಿಟ್ಟು ಬರಬೇಕು. ಅದೇ ರೀತಿಯಾಗಿ ಒಂದು ಹಾಡನ್ನ ಕಂಪೋಸ್ ಮಾಡಿರುವಂತಹ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ MS ತ್ಯಾಗರಾಜ್ ಸರ್ ದಯವಿಟ್ಟು ಬರಬೇಕು.
ಅದೇ ರೀತಿಯಾಗಿ ಒಂದು ಹಾಡನ್ನ ಕಂಪೋಸ್ ಮಾಡಿರುವಂತಹ ಮಹೇಶ್ ಅವರು ಕೂಡ ಇದ್ರೆ ದಯವಿಟ್ಟು ಬರಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಅಂಡ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಿರುವಂತಹ ಅಲೆಕ್ಸ್ ಅವರು ದಯವಿಟ್ಟು ಜಾಯಿನ್ ಆಗಬೇಕು. ಎಸ್, ಇವರು ನಮ್ಮ ಸಿನಿಮಾದ ಸಂಗೀತ ನಿರ್ದೇಶಕರು MS ತ್ಯಾಗರಾಜು ಸರ್. ಹಾರ್ಟ್ಲಿ ವೆಲ್ಕಮ್ ಸರ್. ಅಂಡ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅನ್ನ ಮಾಡಿರುವಂತಹ ಅಲೆಕ್ಸ್ ಅವ್ರಿಗೂ ಕೂಡ ಹಾರ್ಟ್ಲಿ ವೆಲ್ಕಮ್ ಅನ್ನ ಹೇಳ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ DOP ಸಿನಿಮಾಟೋಗ್ರಾಫರ್ ಮುಂಜಾನೆ ಮಂಜು ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಎಸ್ ಸರ್, ಸಿನಿಮಾಟೋಗ್ರಾಫರ್ ಮುಂಜಾನೆ ಮಂಜು ಸರ್ ಅವ್ರಿಗೂ ಕೂಡ ಪ್ರೀತಿಯ ಸ್ವಾಗತ. ಇದೀಗ ನಮ್ಮ ಸಿನಿಮಾದ ಟೆಕ್ನಿಷಿಯನ್ಸ್ ಜೊತೆಗೆ ನಮ್ಮ ಆರ್ಟಿಸ್ಟ್ ಗಳನ್ನ ಮಾತನಾಡಿಸುವಂತಹ ಸಮಯ. ಮೊದಲನೇದಾಗಿ ನಮ್ಮ ಸಿನಿಮಾದ ನಾಯಕ ನಟ, ಈಗಾಗಲೇ ಹಲವಾರು ಸೀರಿಯಲ್ಗಳಾಗಿರಬಹುದು, ಸಿನಿಮಾಗಳಲ್ಲಿ ನಟನೆ ಮಾಡೋದ್ರ ಜೊತೆಗೆ ಬಂಟ್ರು ಸಿನಿಮಾದಲ್ಲಿ ನಾಯಕ ನಟನಾಗಿ ಗುರುತಿಸಿಕೊಂಡಿದ್ದಾರೆ. ಸಂತೋಷ್ ರಾಮ್ ಅವರ 2ನೆಯ ಫುಲ್ ಫ್ಲೆಜ್ಡ್ ನಾಯಕ ನಟನಾಗಿ ಸಿನಿಮಾ ಇದು. ಅದೇ ರೀತಿಯಾಗಿ ನಮ್ಮ ಸಿನಿಮಾದ ಹೀರೋಯಿನ್ ಕಾವ್ಯ ಭಾರದ್ವಾಜ್ ಅವರು ದಯವಿಟ್ಟು ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಸಿನಿಮಾದ ನಟಿ ಕಾವ್ಯ ಭಾರದ್ವಾಜ್ ಅವ್ರಿಗೂ ಕೂಡ ಪ್ರೀತಿಯ ಸ್ವಾಗತ. ಇನ್ನು ವೆರಿ ಇಂಪಾರ್ಟೆಂಟ್ ರೋಲ್, ಇವರನ್ನು ನೋಡಿದ್ರೆ ಖಂಡಿತ ಸಿಟ್ಟು ಬರೋದು ಗ್ಯಾರಂಟಿ. ಮುನ್ನ ಪಾತ್ರವನ್ನ ಮಾಡಿರುವಂತಹ ಪರ್ವೀಜ್ ಸಿಂಬಾ ಅವರು ದಯವಿಟ್ಟು ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಹಾರ್ಟ್ಲಿ ವೆಲ್ಕಮ್ ಪರ್ವೀಜ್ ಅವರಿಗೆ. ಓಕೆ, ಇದೀಗ ನೇರವಾಗಿ ನಿರ್ದೇಶಕರಿಂದಲೇ ಮಾತನ್ನ ಪ್ರಾರಂಭ ಮಾಡ್ತೀವಿ. ನಿರ್ದೇಶಕರೇ, ಸಿನಿಮಾ ಚಿತ್ರೀಕರಣ ಎಲ್ಲೆಲ್ಲ ಆಗಿದೆ, ಸಿನಿಮಾದ ಬಗ್ಗೆ ಒಂದು ಕಂಪ್ಲೀಟ್ ಡೀಟೇಲ್ಸ್ ಮೀಡಿಯಾದವರಿಗೆ ಪ್ಲೀಸ್. ನನ್ನ ಹೆಸರು ಚಿನ್ಮಯ ರಾಮ್ ಅಂತ. ಇದು ನನ್ನ ಡೆಬ್ಯೂ ಮೂವಿ. ಆಲ್ರೆಡಿ ಒಂದು ಜಿನ್ ಅಂತ ಒಂದು ಆಲ್ರೆಡಿ ಶೂಟಿಂಗ್ ಮುಗಿದಿದೆ. ಇದು ನನ್ನ ಡೆಬ್ಯೂ ಮೂವಿ. ಇಲ್ಲಿ ಬಂದಿರುವಂಥ ಎಲ್ಲ ಗಣ್ಯರಿಗೂ ಹೃದಯಪೂರ್ವಕ ನಮಸ್ಕಾರಗಳು. ಬಂಡೆ ಸಾಹೇಬ್ ಮೂವಿ ಸ್ಟಾರ್ಟ್ ಮಾಡಬೇಕಾದ್ರೆ ಒಂದು ಗಾಂಧಿನಗರ ಯಾವುದೋ ಹೋಟ್ಲಲ್ಲಿ ಸರ್ ಕರೆದಿದ್ರು, ಬನ್ನಿ ಈ ಥರ ಒಂದು ಮೂವಿ ಇದೆ, ಸ್ಕ್ರಿಪ್ಟ್ ನೋಡಿ ನೀವು ಡಿಸೈಡ್ ಮಾಡಬೇಕು ಅಂತ. ಸ್ಕ್ರಿಪ್ಟ್ ಕೊಟ್ಟರು. ಫಸ್ಟ್ ನನ್ನ ಕೈಲಿ ಸ್ಕ್ರಿಪ್ಟ್ ಕೊಟ್ಟಾಗ, ಸ್ಕ್ರಿಪ್ಟ್ ಓದಿದಾಗ ಆಸ್ ನನಗೂ ಮನ್ಸಲ್ಲಿ ಒಂದು ಭಯ ಅನ್ನೋದಿತ್ತು. ಫಸ್ಟ್ ಮೂವಿ ಹೇಗೆ ಮಾಡೋದು, ಬಂಡೆ ಸಾಹೇಬರು ಅಂದರೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿರೋದೆ, ಅದನ್ನ ನಿಭಾಯಿಸೋದು ತುಂಬ ಕಷ್ಟ. ಹಾಗಾಗಿ ಒಂದು 2-3 ಸತಿ ಯೋಚನೆ ಮಾಡಿ, ಇಲ್ಲ ಸರ್ ಡನ್ ನಾನು ಮಾಡ್ತೀನಿ ಈ ಪಿಕ್ಚರ್ನ ಅಂತ ಸರ್ ಹೇಳಿದೆ. ಕಷ್ಟಪಟ್ಟು ಅನ್ನೋದಕ್ಕಿಂತ ತುಂಬ ಇಷ್ಟಪಟ್ಟು ಫಿಲಮ್ ಮಾಡಿದ್ದೀನಿ. ನನ್ನ ಫಸ್ಟ್ ಮೂವಿ. ನಾವೇನೇ ಹೇಳಿದ್ರು, ನಾವೇನೇ ಮಾತಾಡಿದ್ರು ಜನಗಳು ನೋಡಿ ಅದ್ರ ಬಗ್ಗೆ ನಮಗೆ ಸೂಪರ್ ಅಂದಾಗಲೇ ಮನಸ್ಸಿಗೆ ಒಂದು ನೆಮ್ಮದಿ. ನಾವೆಷ್ಟೇ ಮಾತಾಡೋದು ಅದು ಆಗಲ್ಲ. ಎಲ್ಲರೂ ಬಂದು ಥಿಯೇಟ್ರಿಗೆ ಫಿಲಮ್ ನೋಡಿ. ಹಾಗೆ ಫಸ್ಟ್ ಟೈಮ್ ನಮ್ಮ ದೊಡ್ಡಮನಿ ಸರ್ ದುಡ್ಡು ಹಾಕಿದ್ದಾರೆ, ಅವ್ರಿಗೂ ಒಳ್ಳೇದಾಗಬೇಕು. ಅವ್ರು ಬದುಕಿದ್ರೆ ಇನ್ನೂ 4 ಜನಕ್ಕೆ ಅನ್ನ ಆಗತ್ತೆ. ಇನ್ನೂ 4 ಜನ ಡೈರೆಕ್ಟರ್ ಹೊಸಬ್ರು ಬರ್ತಾರೆ. ಹಾಗಾಗಿ ಪ್ರೊಡ್ಯೂಸರ್ ಗೆಲ್ಬೇಕು. ಫಸ್ಟ್ ಪ್ರೊಡ್ಯೂಸರ್ ಗೆದ್ರೆ ಎಲ್ಲಾನು ಚಂದ, ಎಲ್ಲಾನು ಚೆನ್ನಾಗಿರುತ್ತೆ. ಎಲ್ಲರೂ ಬಂದು ದಯವಿಟ್ಟು ಫಿಲಮ್ ನೋಡಿ. ಥ್ಯಾಂಕ್ ಯು. ಹಾಗೆ ಶೂಟಿಂಗು ಗುಲ್ಬರ್ಗದಲ್ಲಿ 28 ಡೇಸ್ ಶೂಟಿಂಗ್ ಮಾಡಿದ್ದೀನಿ. ಇಲ್ಲಿ ಬೆಂಗಳೂರಲ್ಲಿ ಒಂದು 6 ಡೇಸ್ ಶೂಟಿಂಗ್ ಮಾಡಿದ್ದೀನಿ. ಆಲ್ರೆಡಿ ಸೆನ್ಸರ್ ಎಲ್ಲ ಆಗೋಗಿದೆ. ರಿಲೀಸ್ ಪ್ಲಾನ್ ಮಾಡ್ತಾ ಇದೀವಿ. ಆಲ್ಮೋಸ್ಟ್ ಥಿಯೇಟರ್ ಯಾವ ಟೈಮಲ್ಲಿ ಬರುತ್ತೆ ಅಂತ ಸಿಗತ್ತೆ ಅಂತ ನೋಡಿ ಆದಷ್ಟು ಬೇಗ ರಿಲೀಸ್ ಪ್ಲಾನ್ ಮಾಡ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್, ಅಂಡ್ ಆಲ್ ದ ವೆರಿ ಬೆಸ್ಟ್. ನಿಮ್ಮ ಚೊಚ್ಚಲ ಚಿತ್ರಕ್ಕೆ ಎಲ್ಲ ಯಶಸ್ಸು ಸಿಗಲಿ. ಥ್ಯಾಂಕ್ ಯು ಸರ್. ಇದಕ್ಕೆ ನಮ್ಮ ಮಲ್ಲಿಗೆ ಸಿನಿ ಕಂಬೈನ್ಸ್ ಪರವಾಗಿ ಗೀತಾ ಅವರು ದಯವಿಟ್ಟು ಮಾತನಾಡಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಗೀತಾಂಜಲಿ ದೊಡ್ಡಮನೆ ಅಂತ ಒಂದು KLE ಸೊಸೈಟಿಯ ಡಿಗ್ರಿ ಕಾಲೇಜಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಇಂಗ್ಲಿಷ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಚಿಕ್ಕೋಡಿಯಲ್ಲಿ. ಇದು ನಮ್ಮ ತಂದೆ ಮತ್ತು ತಾಯಿಯವರು ಚಿತ್ರರಂಗದ ಬಗ್ಗೆ ನಮ್ಗೆ ಯಾವುದೇ ರೀತಿಯಾದಂತಹ ನಾಲೆಜ್ ಇರಲಿಲ್ಲ. ಆದ್ರೆ ಮಲ್ಲಿಕಾರ್ಜುನ ಬಂಡೆ ಅವರ ಘಟನೆಗಳಾದಾಗ ನಾವೆಲ್ಲರೂ ಅಲ್ಲಿ ಪ್ರಥಮ ಸಾಕ್ಷಿಯಾಗಿ ನಿಂತವರು. ಅವರ ಘಟನೆಗಳ ಬಗ್ಗೆ, ಅವರ ಹೆಂಡತಿಯ ಬಗ್ಗೆ, ಅವರ ಮಕ್ಕಳ ಬಗ್ಗೆ, ಅವರ ಜೀವನದಲ್ಲಿ ನೊಂದಂತಹ ಕಥೆಗಳ ಬಗ್ಗೆ ನಾವು ಮೊದಲನೆಯವರಾಗಿ ನೋಡಿದಂತವರು. ಅವ್ರ ಬಗ್ಗೆ ಸಿನಿಮಾ ಮಾಡ್ತೀನಿ ಅಂತ ನಮ್ಮ ತಂದೆಯವರು ಹೇಳಿದಾಗ ನಾನೆಲ್ಲೋ ಆ ಚಿತ್ರರಂಗ ಬೆಂಗಳೂರು ಅದೆಲ್ಲ ನಮ್ಗೆ ಆಗದೆ ಇರೋ ವಿಷಯಪ್ಪ, ಇವಾಗ ರಿಟೈರ್ ಆದ್ಮೇಲೆ ಯಾಕೆ ಬೇಕು ನಿಮಗೆ ಅಂತ ನಾನು ಪ್ರಶ್ನೆ ಮಾಡಿದಂತವಳು. ಆಮೇಲೆ ಇಲ್ಲಮ್ಮ ನೋಡೋಣ, ಮೊದಲ ಪ್ರಯತ್ನ ಇರ್ಲಿ, ಏನಾಗುತ್ತೆ ನೋಡೋಣ, ದೇವರಿದ್ದಾನೆ ಅಂತ ಆ ದೇವರನ್ನ ನಂಬಿ ಮಲ್ಲಿಕಾರ್ಜುನ ಅವರ ಜೀವನವನ್ನ ಇಡೀ ಕರ್ನಾಟಕಕ್ಕಲ್ಲ ಇಡೀ ದೇಶದಾದ್ಯಂತ ಒಬ್ಬ ದಕ್ಷ ಪೊಲೀಸ್ ಅಧಿಕಾರಿ ಮನಸ್ಸು ಮಾಡಿದ್ರೆ ಏನ್ ಮಾಡಬಹುದು ಅನ್ನೋವಂಥದ್ದನ್ನ ತೋರಿಸುವಂತ ಒಂದು ಚಿಕ್ಕ ಪ್ರಯತ್ನ ನಮ್ಮ ತಂದೆ ತಾಯಿಯವರ ಕಡೆಯಿಂದ ಆಗಿದೆ. ನಾನು ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನು ಅಂತಂದ್ರೆ, ದಯವಿಟ್ಟು ಎಲ್ಲರೂ ಅವರ ಪ್ರಯತ್ನಕ್ಕೆ, ಅವರ ಪಟ್ಟಂತಹ ಕಷ್ಟಕ್ಕೆ ತಾವೆಲ್ಲರೂ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಟೈಮ್.
ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇದೀಗ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ MS ತ್ಯಾಗರಾಜು ಸರ್. ಎಲ್ಲರಿಗೂ ನಮಸ್ಕಾರ. ಸರ್ ಸುದೀಪ್ ಸರ್ ಹಾಗೆ ಸರ್ ಬಂದಿದ್ದಾರೆ, ನಮಸ್ಕಾರ ಸರ್. ಬಂಡೆ ನಮ್ಮ ಮಲ್ಲಿಕಾರ್ಜುನ್ ಬಂಡೆ ಅವರ ಒಂದು ಜೀವನ ಚರಿತ್ರೆನ ತುಂಬ ಅದ್ಭುತವಾಗಿ ನಮ್ಮ ಡೈರೆಕ್ಟರ್ ಚಿನ್ಮಯರಾಮ್ ಅವರು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಹಾಗೆ ಇದ್ರ ಜೊತೆ ಸಾಥ್ ಕೊಟ್ಟಿರೋಂಥವ್ರು ದೊಡ್ಡಮನಿ ಸರ್, ಅವರು ಒಬ್ಬ ಹುಡುಗ ಥರ ಇಡೀ ಸಿನಿಮಾಗೆ ಓಡಾಡ್ತಿರೋದು ನಾನು ನೋಡ್ತಾ ಇದ್ದೆ. ಯಾಕಂದರೆ ಪ್ರೊಡ್ಯೂಸರ್ ಆದಾಗ ಇದ್ಬಿಟ್ಟು ನೋಡ್ರಪ್ಪ ಈಗ ಚೆನ್ನಾಗಿ ಮಾಡಿ ಅಂತ ಬೆನ್ನು ತಡ್ತಾ ಇರ್ತಾರೆ. ಬಟ್ ಇವರು ಸಿನಿಮಾ ಜೊತೆಲೇ ಪ್ರತಿಯೊಬ್ಬರ ಜೊತೆ ಓಡಾಡಿಕೊಂಡು ಹುಡುಗನ್ ಥರ, ಯಾಕಂದರೆ ನಾವು ಅವ್ರ ಏಜಲ್ಲಿ ಅಷ್ಟೊಂದೆಲ್ಲ ಓಡಾಡಿ ಕೆಲಸ ಮಾಡಿ ಒಬ್ರು ಎಲ್ಲ ಇಡೀ ಟೀಮಿಗೆ ಒಂದು ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಒಳ್ಳೆ ನಮಗೆ ಮೋಟಿವೇಶನ್ ಮಾಡಿದ್ದಾರೆ. ಹಾಗೆ ಈ ಸಿನಿಮಾದಲ್ಲಿ 3 ಸಾಂಗ್ ಇದೆ, ಒಟ್ಟು 4 ಸಾಂಗು. 1 ಸಾಂಗನ್ನು ಮಹೇಶ್ ಅವರು ಮಾಡಿದ್ದಾರೆ. ಹಾಗೆ ಬ್ಯಾಕ್ಗ್ರೌಂಡ್ ಸ್ಕೋರನ್ನು ಅಲೆಕ್ಸ್ ಅವರು ಮಾಡಿದ್ದಾರೆ. ಇದರಲ್ಲಿ 3 ಸಾಂಗ್ ನಾನು ಮಾಡಿದ್ದೀನಿ. ಅದನ್ನ ಲಿಖಿತ್ ಗಾಯಕ್ ಅಂತ ಹೇಳಿ ಟೈಟಲ್ ಸಾಂಗ್ ಹಾಡಿದ್ದಾರೆ. ಜಿ ಕಲ್ಯಾಣ್ ಅಂತ ಹೇಳಿ ಮುಳುಗಿ ಹೋದ ರವಿ ಅಂತ ಒಂದು ಸಾಂಗ್ ಹಾಡಿದ್ದಾರೆ. ಹಾಗೆ ಇನ್ನೊಂದು ಮತ್ತೆ ಮತ್ತೆ ಅಂತ ಹೇಳಿ ಒಂದು ಮೆಲೋಡಿ ಸಾಂಗು. ಆ ಸಾಂಗನ್ನ ವಿಶಾಲ್ ನಾಗ್ಲಾಪುರ್ ಅಂತ ಹೇಳಿ ಅವ್ರು ಹಾಡಿದ್ದಾರೆ. ಹಾಗೆ 2 ಸಾಂಗನ್ನ ನನ್ನ ತಮ್ಮ ಮನೋಜ್ ಅವರು ಬರ್ತಿದ್ದಾರೆ. ಹಾಗೆ 1 ಸಾಂಗ್ ನಾನು ಬರೆದಿದ್ದೀನಿ. ಒಂದು ಒಳ್ಳೆ ಜರ್ನಿ ಇತ್ತು ಈ ಸಿನಿಮಾದಲ್ಲಿ, ಬಹಳ ಖುಷಿ ಆಯಿತು. ಎಲ್ಲರೂ ಟೀಮ್ ಸಮೇತ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ, ನನ್ನ ವರ್ಕಿಗೂ ಸಮೇತ. ನೀವೆಲ್ಲ ನೋಡಿ ನಮ್ಮನ್ನು ಆಶೀರ್ವಾದ ಮಾಡಬೇಕಂತ ಕೇಳ್ಕೊತೀನಿ. ಹಾಗೆ ನನ್ನ ಸ್ನೇಹಿತ ಸಂತೋಷು, ನಾನು ಅವನು ಕ್ಲಾಸ್ಮೇಟ್ಸು, ಹೀರೋ. ಅದು ಒಂದು ಖುಷಿ ವಿಷಯ. ಅವನ ಸಿನಿಮಾಗೆ ನಾನು, ಯಾಕಂದರೆ ಕಾಲೇಜಲ್ಲಿ ಓದ್ಬೇಕಾದ್ರೆ ಹೇಗೆ ಒಂದು ಒಡನಾಟ ಇತ್ತು, ಅದು ಸಿನಿಮಾ ರಂಗದಲ್ಲೂ ನಮ್ಮಿಬ್ರು ಜೊತೆಲಿ ಕೂಡ್ ಬಂದಿದೆ. ಅದು ಖುಷಿ ಆಗ್ತಾ ಇದೆ. ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ಸಿನಿಮಾ ಮೇಲೆ ಇರಲಿ. ಬಂಡೆ ಸಾಹೇಬ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅನ್ನ ಕೊಟ್ಟಿರುವಂತಹ, ಬ್ಯಾಕ್ಗ್ರೌಂಡ್ ಸ್ಕೋರ್ ಅನ್ನ ಮಾಡಿರುವಂತಹ ಅಲೆಕ್ಸ್ ಅವರು ಮಾತನಾಡಬೇಕು. ಎಲ್ರಿಗೂ ನಮಸ್ತೆ. ಶರಣ ಸರ್ ನಮಸ್ತೆ, ತರಣ್ ಸರ್ ನಮಸ್ತೆ. ನಾನು ಆ್ಯಕ್ಚುಲಿ ಮೂವಿಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ದೀನಿ. ಆ್ಯಕ್ಚುಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡುವಾಗ ನಾವು ಬಜೆಟ್ ಮಾತಾಡಿದ್ದೆ ಒಂದು, ಬಟ್ ಮಾಡ್ತಾ ಇಂಪ್ರೂವೈಸೇಷನ್ ಬೇಕು ಅಂದಾಗ ಪ್ರೊಡ್ಯೂಸರು ಸರ್ ಸೊ ಎಷ್ಟಾರು ಪರವಾಗಿಲ್ಲ ಖರ್ಚು ಮಾಡ್ತೀನಿ ಅಂತ ಚೆನ್ನಾಗಿ ಮಾಡಿದ್ದೀವಿ. ಸೊ ಎಲ್ಲ ಚೆನ್ನಾಗಿ ಬಂದಿದೆ. ಇದು ಟೀಸರ್ ನೋಡಿದ್ರಿ ಎಲ್ಲ. ಸೊ ಎಲ್ಲದು ಮ್ಯೂಸಿಕ್ ಎಲ್ಲ ಚೆನ್ನಾಗಿ ಮಾಡಿದ್ವಿ. ಸೊ ಥಿಯೇಟ್ರಿಗೆ ಬಂದಾಗ ದಯವಿಟ್ಟು ಎಲ್ಲ ಬಂದು ನೋಡಿ ನಮ್ಮ ಆಶೀರ್ವದಿಸಿ. ಥ್ಯಾಂಕ್ ಯು ಸೋ ಮಚ್. ಇನ್ನು ರೌಡಿ ಶೀಟರ್ ಮುನ್ನಾ ಅವರ ಪಾತ್ರವನ್ನ ನಿಭಾಯಿಸಿರುವಂತಹ ಪರ್ವೇಶ್ ಸಿಂಬಾ ಅವರು, ನಿಮ್ಮ ಪಾತ್ರದ ಬಗ್ಗೆ ದಯವಿಟ್ಟು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪರ್ವೇಶ್ ಸಿಂಬಾ ಅಂತ. ಥ್ಯಾಂಕ್ ಯು ಸರ್, ತರುಣ್ ಸರ್, ಶರಣ್ ಸರ್, ಥ್ಯಾಂಕ್ ಯು ಬಂದಿದ್ದಕ್ಕೆ. ಇಲ್ಲೆಲ್ಲ ಹಿರಿಯರಿಗೂ ನನ್ನ ನಮಸ್ಕಾರಗಳು. ಆ್ಯಕ್ಚುಲಿ ಈ ಪಾತ್ರ ನನಗೆ ಬಂದಿದ್ದು ಹಿಂಗೆ ಸಂಜೆ ಶೂಟಿಂಗ್ ಇತ್ತು. ಒಂದು 6 ಗಂಟೆಗೆ ಈವ್ನಿಂಗ್ ಶಾಟ್ ಇತ್ತು. ಬಟ್ ನನಗೆ ಸಿಕ್ಕಿದ್ದು ಒಂದು 4 ಗಂಟೆಗೆ. ಹಂಗೆ ಮಾಡಿ ಅಂತಂದ್ರು. ಆಮೇಲೆ ಬೇಸಿಕಲಿ ನಾವು ಬೇರೆ ಫಿಲ್ಮ್ ಯುವರತ್ನ, ಜೇಮ್ಸ್, ಪುನೀತ್ ಸರ್ ಜೊತೆ ಎಲ್ಲ ಮಾಡಿರೋದ್ರಿಂದ ಅವರಿಗೆ ಡೈರೆಕ್ಟರ್ ಗೊತ್ತಿತ್ತು. ಆಮೇಲೆ ಅದು ಕ್ಯಾರೆಕ್ಟರ್ ಸಿಕ್ಕ ತಕ್ಷಣ ಫಸ್ಟ್ ಡೈಲಾಗ್ ಶೀಟ್ ಒಂದು 3 ಪೇಜ್ ಏನೋ ಇತ್ತು. ಅದಾದ್ಮೇಲೆ ಸರಿ ಹಂಗೆ ಹೆಂಗೋ ಬೇಗ ಪ್ರಿಪೇರ್ ಆಗಿ ಕರೆಕ್ಟಾಗಿ ಮಾಡಿದ್ವಿ. ಅದು ಮಾಡಿದ್ಮೇಲೆ ಡೈರೆಕ್ಟರ್ಗೆ ಒಂದು ಹೋಗಿ ಬಂತು, ಚೆನ್ನಾಗಿ ಮಾಡಿದ್ದೀನಿ ಅಂತ ನನ್ಗೊಂಥರ ಅನ್ನಿಸ್ತು. ಯಾಕಂದ್ರೆ ಅವ್ರ ರಿಯಾಕ್ಷನ್ ಅಲ್ಲಿ ನನಗೆ ಗೊತ್ತಾಯ್ತು. ಬಟ್ ಆ ಪಾತ್ರ ಮಾಡೋದು ತುಂಬಾ ತಲೆ ಮೇಲಿತ್ತು. ಯಾಕಂದ್ರೆ 30 ದಿನ ನಾವು ಅಲ್ಲಿ ಶೂಟಿಂಗ್ ಮಾಡ್ತಿರ್ಬೇಕಾದ್ರೆ ಎಲ್ಲ ಹೇಳೋರು ಮುನ್ನಾ ಯಾರು ಅಂತ ಕೇಳೋರು. ಯಾಕಂದ್ರೆ ಎಷ್ಟು ಬಂಡೆ ಸರ್ ಅವ್ರದ್ದು ಹೆಸರಿದೆಯೋ ಅಷ್ಟೇ ಮುನ್ನಾ ಅವ್ರದ್ದು ಅಷ್ಟೇ ಹೆಸರಿದೆ ಅಲ್ಲಿ. ನೆಗೆಟಿವ್ ಆಗಿದ್ರು ಏನೇ ಆಗಿದ್ರು ಬಟ್ ಅಷ್ಟೇ ಅದೊಂದು ಇಂಪ್ಯಾಕ್ಟ್ ಇದೆ ಅಲ್ಲಿ. ಸೊ ಹಂಗಾಗಿ ಆ ಪಾತ್ರ ನಾನ್ ಮಾಡ್ತೀನಿ ಅಂತ ನನಗಂತೂ ಗೊತ್ತಿರಲಿಲ್ಲ, ಬೇರೆಯವ್ರ ಹೆಸರು ಹೇಳ್ತಾ ಇದ್ವಿ. ಬಟ್ ಲಾಸ್ಟ್ ಅಲ್ಲಿ ಎಲ್ಲರೂ ಪ್ರೊಡ್ಯೂಸರ್ ಸರ್, ಡೈರೆಕ್ಟರ್ ಸರ್ ಎಲ್ಲ ಫಿಕ್ಸ್ ಮಾಡ್ಕೊಂಡು ಲಾಸ್ಟ್ ಅಲ್ಲಿ ನನಗೆ ಆ ಕ್ಯಾರೆಕ್ಟರ್ ಕೊಟ್ಟಿದ್ದೆ. ಧನ್ಯವಾದಗಳು. ಯಾವಾಗ್ಲೂ ನಾನು ನಿಮ್ಗೆ ಚಿರಋಣಿ ಆಗಿರ್ತೀನಿ. ಥ್ಯಾಂಕ್ ಯು ಸರ್, ದೊಡ್ಡಮನಿ ಸರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೋತ್ಸಾಹ, ಬೆಂಬಲ ನಮ್ಮ ಮೇಲೆ, ನಮ್ಮಂತ ಹೊಸಬ್ರ ಮೇಲೆ ಹಿಂಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಟಿ ಕಾವ್ಯ ಭಾರದ್ವಾಜ್ ಅವರು ತಮ್ಮ ಪಾತ್ರದ ಬಗ್ಗೆ ಹೇಳಬೇಕು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇಡೀ ಸಿನಿಮಾ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಅದು ಆ್ಯಕ್ಚುಲಿ ನಾನು ಸೆಲೆಕ್ಟ್ ಆದಾಗ ಅದು ನನ್ನ ಮೊದಲನೇ ಪ್ರಾಜೆಕ್ಟು. ಯಾರು ಕೂಡ ಅಲ್ಲಿವರೆಗೂ ಅಂದರೆ ಆಡಿಷನ್ ಟ್ರೈ ಮಾಡಿರಲಿಲ್ಲ. ಫಸ್ಟ್ ಟೈಮ್ ಹೋಗಿ ಟ್ರೈ ಮಾಡಿದೆ. ಆ 72 ಜನ ಹುಡುಗಿರಲ್ಲಿ ನಮ್ಮ ಸರು ದೊಡ್ಡಮನಿ ಸರ್ ನನ್ನನ್ನು ಸೆಲೆಕ್ಟ್ ಮಾಡಿದ್ರು. ನೀನು ಆ ಕ್ಯಾರೆಕ್ಟರ್ಗೆ ಚೆನ್ನಾಗಿ ಸೂಟ್ ಆಗ್ತೀಯಮ್ಮ ಅಂತ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಆ್ಯಂಡ್ ಡೈರೆಕ್ಟರ್ ಚಿನ್ಮಯ್ ಸರ್ಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ಎಲ್ಲರೂ ಬಂದು ಥಿಯೇಟರಲ್ಲೇ ಸಿನಿಮಾ ನೋಡಿ, ಇಷ್ಟರಲ್ಲೇ ರಿಲೀಸ್ ಆಗುತ್ತೆ, ನನಗೆ ಗೊತ್ತಿಲ್ಲ ಯಾವಾಗ ಅಂತ. ಥ್ಯಾಂಕ್ ಯು ಸೋ ಮಚ್. ನನ್ನ ಕ್ಯಾರೆಕ್ಟ್ರು ಹೆಂಗಿದೆ ಅಂದರೆ ಹೀರೋಗೆ ತುಂಬ ಮೋಟಿವೇಟ್ ಮಾಡಿಕೊಂಡು ಅವರಿಗೆ ತುಂಬ ಸಪೋರ್ಟಿವ್ ಆಗಿರುವಂಥ ಕ್ಯಾರೆಕ್ಟ್ರು.
ಥ್ಯಾಂಕ್ ಯು. ಇದೀಗ ಗೋಪಣ್ಣ ದೊಡ್ಡಮನಿ ಸರ್ ಮಾತಾಡಲ್ಲ ಅಂತ ಹೇಳಿದ್ದಾರೆ, ಅದನ್ನೇ ಹೇಳ್ಬಿಡ್ತೀನಿ ಸರ್. ಓಕೆ, ಅವ್ರು ಮಾತಾಡಲ್ಲ ಅಂತೆ. ಈಗ ನೇರವಾಗಿ ಸಂತೋಷ್ ರಾಮ್ ಅವರು ಮಾತನಾಡಬೇಕು. ಸಂತೋಷ್ ಅವರೇ, ಮಲ್ಲಿಕಾರ್ಜುನ್ ಬಂಡೆ ಅವರ ಪಾತ್ರವನ್ನ ನಿಭಾಯಿಸ್ತೀರಂತ ಅಂದಾಗ ಖಂಡಿತವಾಗಿಯೂ ಖುಷಿ ಎಷ್ಟಾಗಿರುತ್ತೋ ಅಷ್ಟೇ ಭಯ ಕೂಡ ಆಗಿರುತ್ತೆ. ಹಾಗಾಗಿ ನಿಮ್ಮ ಇಡೀ ಪ್ರಾಸೆಸ್, ನಿಮ್ಮ ಜರ್ನಿ ಹೇಗಿತ್ತು, ಚಾಲೆಂಜಿಂಗ್ ಹೇಗಿತ್ತು, ಅದ್ರ ಬಗ್ಗೆ. ಮೊದಲನೇದಾಗಿ ಎಲ್ಲರಿಗೂ ಶುಭ ಸಂಜೆ. ಹಾಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಕಾಯಕವೇ ಕೈಲಾಸ ಎಂದು ನಮ್ಮನ್ನೆಲ್ಲ ದುಡಿಮೆ ಹಾದಿಯಲ್ಲಿ ಕರ್ಕೊಂಡು ಹೋದಂತ ಶ್ರೀ ಅಣ್ಣ ಬಸವಣ್ಣನವರಿಗೆ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ, ಹಾಗೆ ನಮ್ಮ ಚಿತ್ರದ ಕೇಂದ್ರ ಬಿಂದುವಾದಂತಹ ಮಲ್ಲಿಕಾರ್ಜುನ ಬಂಡೆ, ದಿವಂಗತ ಮಲ್ಲಿಕಾರ್ಜುನ ಬಂಡೆಯವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ, ಇವತ್ತಿನ ದಿವಸ ನಮ್ಮ ತಂಡಕ್ಕೆ ಹಾರೈಸಲು, ಶುಭ ಹಾರೈಸಲು ಬಂದಿರತಕ್ಕಂಥ ಶರಣ್ ಸರ್ ಅವರಿಗೆ, ಹಾಗೆ ತರುಣ್ ಸುಧೀರ್ ಸರ್ಗೆ, ಹಾಗೆ ನಮ್ಮ ಸಿನಿಮಾಕ್ಕೆ ಬೆನ್ನೆಲುಬು ಅಂತ ಹೇಳ್ಬೋದು ರಾಜಗೌಡ ಸರ್, ತುಂಬಾ ತುಂಬಾ ಧನ್ಯವಾದಗಳು. ನೀವೆಲ್ಲರ ಸಪೋರ್ಟ್ ಇಂದ ನಾವಿವತ್ತು ಒಂದು ಟೀಸರ್ ಲಾಂಚ್ ಅನ್ನು ಇವತ್ತು ಮಾಡ್ತಾ ಇದ್ದೀವಿ ಅದ್ದೂರಿಯಾಗಿ. ಹೊಸಬ್ರ ತಂಡ ಅಂದ ತಕ್ಷಣ ನಿಮ್ಗೆ ಗೊತ್ತಿರುತ್ತೆ, ನಿಮ್ಮೆಲ್ಲ ಸಹಕಾರ ಇಲ್ಲದೆ ನಾವು ಇಷ್ಟು ಜೋರಾಗಿ ಮಾಡೋದಕ್ಕೆ ಆಗೋದೇ ಇಲ್ಲ. ತುಂಬಾ ಧನ್ಯವಾದಗಳು ಸರ್. ಹಾಗೆ ಇವತ್ತು ನಾವು ಈ ಬಂಡೆ ಸಾಹೇಬ್ ಸಿನಿಮಾನ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಇನ್ನು ಬಹಳ ಬೇಗನೆ, ತುಂಬಾ ವರ್ಷಗಳ ಹಿಂದೆನೆ ನಾವು 2 ತಿಂಗಳು ಗುಲ್ಬರ್ಗಾದಲ್ಲಿ ಇದ್ದು ಅಲ್ಲೇ ಸ್ಟೇ ಆಗಿ ಅದ್ರ ಬಗ್ಗೆ ತುಂಬಾನೇ ಹಿನ್ನೆಲೆಗೆ ಎಲ್ಲ ಓಡಾಡಿ, ನಾನು ಮತ್ತೆ ನಮ್ಮ ವೀರಣ್ಣ ಕೊರಳಿ ಸರ್ ಅಂತ ಇದ್ದಾರೆ, ಅವರು ನಾವು ಎಲ್ಲ ತುಂಬಾ ಓಡಾಡಿ 2 ತಿಂಗಳ ಕಾಲ ಅದ್ರ ಬಗ್ಗೆ ಇವತ್ತು ಏನು ಬದುಕಿದಾರ ಅವ್ರ ಜೊತೆ ಇರೋರು, ಅವ್ರನ್ನೂ ಸಹ ಕೆಲವೊಬ್ರನ್ನ ಮೀಟ್ ಮಾಡಿ ಅವ್ರ ಬಗ್ಗೆ ಇನ್ಫಾರ್ಮೇಶನ್ ಏನ್ ನಡೆದಿತ್ತು, ಹೇಗಿತ್ತು, ಅವ್ರ ಜೀವನ ಹೆಂಗಿತ್ತು, ಅವ್ರು ಹೆಂಗ್ ನಡೀತಾ ಇದ್ರು, ಅವ್ರ ಏನೇನು ಹ್ಯಾಬಿಟ್ಸ್ ಏನಿತ್ತು, ಎಲ್ಲದ್ರ ಬಗ್ಗೆನೂ ನಾವು ಆಲ್ಮೋಸ್ಟ್ ಕೇಳಿದ್ವಿ. ಅವಾಗ ಒಂದು ಸ್ಟೋರಿ ಅಂತ ಒಂದು ರೆಡಿ ಮಾಡ್ಕೊಂಡ್ ಬಂದ್ವಿ. ಅದಾದ್ಮೇಲೆ ಇವತ್ತು ಒಬ್ರನ್ನ ನೆನ್ಸ್ಬೇಕು. ಆಕ್ಚುಲಿ ಈ ಒಂದು ಬಂಡೆ ಸಿನಿಮಾಗೆ ನಾನು ಬರೋದಕ್ಕೆ ಇನ್ನೊಬ್ರು ಕಾರಣ ಗುರುದತ್ ಅಂತ. ಅವರು ಮೊದಲು ಒಂದು ಸಿನಿಮಾನ ಮಾಡ್ಬೇಕಂತ ಸ್ಟಾರ್ಟ್ ಮಾಡಕ್ಕೆ ಪಾಪ ತುಂಬಾನೇ ಪ್ರಯತ್ನ ಪಟ್ರು, ಬಟ್ ಕೆಲವೊಂದು ಕಾರಣಗಳಿಂದ ಅವ್ರು ಮಾಡಕ್ ಆಗ್ಲಿಲ್ಲ. ಅದಾದ್ಮೇಲೆ ಸ್ವಲ್ಪ ದಿವಸ ಸ್ಟಾಪ್ ಆಯ್ತು. ಅದಾದ್ಮೇಲೆ ತುಂಬಾ ಧೈರ್ಯ ಮಾಡಿ ಬಂದವರು ನಮ್ಮ ಗೋಪಣ್ಣ ದೊಡ್ಡಮನಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಯಾಕಂದ್ರೆ ಯಾವ್ದೋ ಕಮರ್ಷಿಯಲ್ ಸಿನಿಮಾಗಳನ್ನ ಮಾಡೋದಕ್ಕೇನೆ ಎಷ್ಟೋ ಜನ ಹಿಂದೆ ಮುಂದೆ ನೋಡ್ಬಿಟ್ಟು ಬರ್ತಾರೆ ಇವತ್ತಿನ ದಿವಸ. ಅಂತದ್ರಲ್ಲಿ ಒಂದು ನಿಜ ಜೀವನದ ಕತೆ ತಗೊಂತಾರೋ ಇಲ್ಲೋ ಗೊತ್ತಿಲ್ಲ, ಅಂತದ್ರಲ್ಲಿ ನೀವು ಧೈರ್ಯ ಮಾಡಿ ಬಂದು ಇವತ್ತು ಇನ್ವೆಸ್ಟ್ ಮಾಡಿ ಮತ್ತೆ ಯಾವ್ದಕ್ಕೂ ಕೊರತೆ ಮಾಡದೆ, ಎಷ್ಟೋ ನಾವು ಅನ್ಕೊಂಡಿದ್ ಬಜೆಟೇ ಬೇರೆ, ಅದು ಬರ್ತಾ ಆಗಿದೆ ಬೇರೆ, ಆದ್ರೂ ಕೂಡ ಯಾವ್ದಕ್ಕೂ ಎದೆಗುಂದೆ ನಮ್ ಜೊತೆ ನಿಂತು ಇವತ್ತು ಅದ್ಭುತವಾಗಿ ಮೂಡ್ ಬರೋದಕ್ಕೆ ತುಂಬಾನೇ ಕಾರಣಕರ್ತರಾಗಿದ್ದಾರೆ. ತುಂಬಾ ಧನ್ಯವಾದಗಳು ಸರ್. ಹಾಗೆ ನಮ್ಮ ವೀರಣ್ಣ ಕೊರಳಿ ಸರ್ ತುಂಬಾ ಚೆನ್ನಾಗಿ ಸಂಭಾಷಣೆ ಹಾಗೂ ಚಿತ್ರಕಥೆಯನ್ನ ಮಾಡಿದ್ದಾರೆ, ಜೊತೆಗೆ ಅವರು ಆಕ್ಟಿಂಗ್ ಕೂಡ ಮಾಡಿದ್ದಾರೆ, ಅವರಿಗೂ ಸಹ ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೆ ನಮ್ಮ ಚಿನ್ಮಯ ರಾಮ್ ಸರ್, ನಾವು ಯಾವತ್ತು ಸ್ಟಾರ್ಟಿಂಗ್ ಡೇಸ್ ಇಂದ ಏನ್ ಸ್ಟಾರ್ಟ್ ಮಾಡಿದ್ವಿ ಅವತ್ತಿಂದಾನೇ ಅದ್ರ ಬಗ್ಗೆ ಕಂಪ್ಲೀಟ್ ಪ್ರಿಪರೇಷನ್ಸ್ ಎಲ್ಲ ಮಾಡ್ಕೊಂಡು ಅಲ್ಲೇ ಗುಲ್ಬರ್ಗದಲ್ಲಿ ಇದ್ದು, ಯಾಕಂದ್ರೆ ಇನ್ನೊಂದು ಚಾಲೆಂಜಿಂಗ್ ಇತ್ತು ನಮಗೆ. ಈಗ ಮುನ್ನ ಅನ್ನೋ ಒಂದು ಕ್ಯಾರೆಕ್ಟರ್ ಇರ್ಬೋದು ಅಥವಾ ಮಲ್ಲಿಕಾರ್ಜುನ್ ಬಂಡೆ ಅವ್ರ ಕ್ಯಾರೆಕ್ಟರ್ ಇರ್ಬೋದು, ಏನಾದ್ರು ಮಾಡ್ಬೇಕಾದ್ರೆ ಮಿಸ್ಟೇಕ್ ಆದ್ರೆ ಅವ್ರ ಜೊತೆಗಾರರು ಇವತ್ತಿಗೂ ಇದ್ದಾರೆ, ಏನಾದ್ರು ಪ್ರಾಬ್ಲಮ್ ಬರ್ಬೋದಾ ನಮಗೆ ಆ ವಿಚಾರದಲ್ಲಿ ಅನ್ನೋದೊಂದು ಇತ್ತು ನಮ್ಗೆ. ಸೊ ಯಾಕಂದ್ರೆ ಇವರು ಹೇಳಿದ್ರು ಆ ವಿಚಾರವಾಗಿ, ಅದು ಮಾಡ್ಬೇಕಾದ್ರೆ ಚಾಲೆಂಜಿಂಗ್ ಇತ್ತು. ಏನಾದ್ರು ಇಂತ ಮಾಡ್ತಾರೆ ನಮ್ಮನ್ನೆಲ್ಲ ನೆಗೆಟಿವ್ ತೋರಿಸ್ಬಿಡ್ತಾರೋ, ನಮ್ಮ ಬಗ್ಗೆ ಏನಾದ್ರು ಕೆಟ್ಟಾಗ ಏನಾದ್ರು ತೋರಿಸ್, ಯಾಕೆ ಸಿನಿಮಾ ಅಂತ ತಕ್ಷಣ ಏನೋ ಇರುತ್ತೆ ಒಳಗಡೆ, ಏನಾದ್ರು ನಮ್ಮ ಬಗ್ಗೆ ಅವರ ಒಂದು ಘನತೆಗೆ ಧಕ್ಕೆ ಬರೋ ರೀತಿ ಏನಾದ್ರು ಮಾಡ್ಬೋದಾ, ಆ ತರದನ್ನೆಲ್ಲ ಯೋಚನೆ ಮಾಡಿನೇ ಕಂಪ್ಲೀಟ್ ಆಗಿ ಚಿನ್ಮಯರಾಮ್ ಸರ್ ಅದ್ರ ಬಗ್ಗೆ ತುಂಬಾನೇ ಕಾಳಜಿ ಇಟ್ಕೊಂಡು ಎಲ್ಲೂ ಸಹ ಯಾರಿಗೂ ತೊಂದರೆ ಆಗದೆ, ಯಾವ ಘನತೆಗೂ ಗೌರವಕ್ಕೂ ಧಕ್ಕೆ ಬರದೇ ಇರೋ ತರ ತುಂಬಾ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ. ಧನ್ಯವಾದಗಳು ಸರ್. ಆಮೇಲೆ ನನ್ನ ಪಾತ್ರ ಡಿಸೈಡ್ ಆಗೋದಕ್ಕಿಂತ ಮೊದಲು ಆಕ್ಚುಲಿ ತುಂಬಾ ಜನಕ್ಕೆ ಪ್ರಯತ್ನ ಆಗಿತ್ತು. ಆಕ್ಚುಲಿ ತುಂಬಾ ದೊಡ್ಡವ್ರನ್ನೇ ಪ್ಲಾನ್ ಮಾಡಿದ್ರು, ಬಟ್ ಆಗದೆ ಇವತ್ತು ನನ್ನ ಅದೃಷ್ಟ ಅಂತ ಹೇಳ್ಬೋದು. ಯಾಕಂದ್ರೆ ಎಷ್ಟೋ ಹೀರೋಗಳಾಗಿರ್ಬೋದು ಅಥವಾ ಆಕ್ಟರ್ಗಳಿಗೆ ಒಂದು ಕನಸಾಗಿರುತ್ತೆ, ಒಂದು ಒಳ್ಳೆ ಒಂದು ಕ್ಯಾರೆಕ್ಟರ್ ಸಿಗ್ಬೇಕು, ನಾನು ಅದರಿಂದ ಗುರ್ಸ್ಕೊಬೇಕು ಅಂತ. ಆದ್ರೆ ಇವತ್ತು ನನ್ನ ನಿಜವಾದ ಒಂದು ಅದೃಷ್ಟ ಅಂತ ಹೇಳ್ಬೋದು. ಯಾಕೆಂದ್ರೆ ನಾನು ಯಾವ್ದು ಬಯಸದೆ ಆಲ್ರೆಡಿ ಹೀರೋ ಆಗಿರೋರ್ನ ನನ್ನ ರೂಪದಲ್ಲಿ ತೋರಿಸ್ತಾ ಇದ್ದೀನಿ. ಮಲ್ಲಿಕಾರ್ಜುನ ಬಂಡೆ ಅವ್ರು ಆಲ್ರೆಡಿ ಹೀರೋ, ನಾನು ಜಸ್ಟ್ ಅವರ ಪಾತ್ರಧಾರಿ. ಇದನ್ನ ಹೇಳ್ತಾ ದಯಮಾಡಿ ಎಲ್ಲರೂ ಕನ್ನಡ ಸಿನಿಮಾಗಳನ್ನ, ಕನ್ನಡ ಚಿತ್ರಮಂದಿರಗಳಿಗೆ ಹೋಗಿ ನೋಡಿ
ಗೆಲ್ಸಿ ಅಂತ ಕೇಳ್ಕೊಂಡು ಬಂದಿರತಕ್ಕಂಥ ಎಲ್ಲ ಮಾಧ್ಯಮದವರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನನ್ನ ಸ್ನೇಹಿತರು, ನನ್ನ ಹಿತೈಷಿಗಳು ಎಲ್ಲರೂ ಬಂದಿದ್ದೀರಾ, ಅವರೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ನನ್ನ 2 ಮಾತುಗಳು ಮುಗಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ಮಾಧ್ಯಮ ಮಿತ್ರರು ಪ್ರಶ್ನೆಗಳಿದ್ರೆ ಕೇಳಬಹುದು. ಐ ಥಿಂಕ್ ಇಲ್ಲ. ಓಕೆ.